ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನಿನ್ನೆಯ ಮೆಲುಕು, ಆನೆಯ ಶರೀರದಲ್ಲಿ ಅಗ್ನಿ ಯಾವ ಪ್ರಮಾಣದಲ್ಲಿದೆ ಹೇಳ್ತೀರಾ? ಜೋರ ಕೇಳಿ. ಯವ ಧಾನ್ಯದ ಪ್ರಮಾಣದಲ್ಲಿದೆ ಅಲ್ವಾ? ಸ್ಥೂಲಕಾಯೇಶು ಸತ್ವೇಶು. ಪ್ರಾಣಿಗಳನ್ನು ನಾವು ಈ ಜೀವಜಾಲವನ್ನು ಮೂರಾಗಿ ವಿಂಗಡಿಸೋದಾದರೆ, ದೊಡ್ಡ ಗಾತ್ರದವು, ಸಣ್ಣ ಗಾತ್ರದವು, ಪುಟ್ಟ ಗಾತ್ರದವು. ಹಾಗೆ ವಿಭಾಗ ಮಾಡೋದಾದರೆ ಸ್ಥೂಲಕಾಯ ಸತ್ವಗಳು ಅಂದರೆ ಆನೆಯಂಥವು. ಅಲ್ಲಿ ಅಗ್ನಿ ಯಾವ ಮಾತ್ರ ಪ್ರಮಾಣತಃ ಒಂದು ಬಾರ್ಲಿ ಕಾಳಿನಷ್ಟು ಅಷ್ಟು ಪ್ರಮಾಣದಲ್ಲಿದೆ ಅದು. ಮನುಷ್ಯರಲ್ಲಿ ತ್ರುಟಿ ಎಷ್ಟು? ಚಿಕ್ಕ ಅಳತೆ ಅದು. ತ್ರುಟಿ ಎಷ್ಟು? ಕ್ರಿಮಿಕೀಟ ಪತಂಗಗಳಲ್ಲಿ ಅಳತೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಗಾಳಿ ಹಾಗೆ ಅಂತ ಹೇಳ್ಬೋದು ಅಲ್ವಾ? ಗಾಳಿ ಎಷ್ಟು ಸಪುರ ಅಂದರೆ ಇನ್ನು ಸಪುರ ಹೋಗಕ್ಕೆ ಜಾಗ ಇಲ್ಲ, ಹಾಗೆ ಅಂತ ಹೇಳ್ಬೋದು. ಹೆಚ್ಚು ಸ್ಥೂಲ ಅಲ್ಲ, ಹೆಚ್ಚು ಕೃಶ ಅಲ್ಲ, ಹೆಚ್ಚು ದೀರ್ಘ ಅಲ್ಲ, ಹೆಚ್ಚು ಹ್ರಸ್ವ ಅಲ್ಲ, ಹೆಚ್ಚು ಬಿಳಿನೂ ಅಲ್ಲ, ಹೆಚ್ಚು ಕಪ್ಪು ಅಲ್ಲ, ಕುಬ್ಜರೂ ಅಲ್ಲ, ವಾಮನರೂ ಅಲ್ಲ. ಯಾರವರು? ಲಂಕೆ ರಾಕ್ಷಸರೆಲ್ಲ ಹೀಗೆ ಇದ್ರು ಅಲ್ವಾ? ಕೆಲವು ರಾಕ್ಷಸರು, ಲಂಕೆಯಲ್ಲಿ ಕೆಲವು ರಾಕ್ಷಸರು ಹೀಗೆ ಲಕ್ಷಣ ಸಂಪನ್ನರಾಗಿದ್ದರು. ಹಾಗೆ ಇರಬೇಕು, ಎಲ್ಲವೂ ಕೂಡ ಹಾಗೆ ಇರಬೇಕು ಜೀವನದಲ್ಲಿ. ಮಾತು ತುಂಬ ವಿಸ್ತಾರವೂ ಅಲ್ಲ, ಸಂದೇಹ ಬರುವಂತೆ ಕೂಡ ಇಲ್ಲ, ಅಷ್ಟು ಸಂಕ್ಷೇಪವೂ ಕೂಡ ಅಲ್ಲ. ನಾವೇನು ಯಾರು ಅಂತ ಕೇಳೇ ಇಲ್ಲ, ಮೊದಲೇ ಹೇಳ್ತಾ ಇದ್ದೀರಲ್ಲ. ಹನುಮಂತನ ಮಾತು ಹಾಗಿತ್ತು, ಹೆಚ್ಚು ವಿಸ್ತಾರವೂ ಅಲ್ಲ, ವಿಪರೀತ ಸಂಕ್ಷೇಪವಾಗಿ ಅರ್ಥ ಆಗದೆ ಇರುವ ಹಾಗೆ ಕೂಡ ಅಲ್ಲ. ತುಂಬ ಎಳೆದು ಮಾತಾಡ್ತಿರಲಿಲ್ಲ ಅವನು. ಹಾಗಂತ ಓಡಿಸಿ ಶಬ್ದ ಗೊತ್ತಾಗದಿರೋ ಹಾಗೂ ಕೂಡ ಮಾತಾಡ್ತಿರ್ಲಿಲ್ಲ. ತುಂಬ ಎತ್ತರದ ಸ್ವರ ಅಲ್ಲ, ಅತಿ ಮಂದ್ರವೂ ಕೂಡ ಅಲ್ಲ, ಮಧ್ಯಮ ಸ್ವರ. ಹೀಗೆಲ್ಲ ಮಾತಾಡ್ತಾ ಇದ್ದವನು ಹನುಮಂತ. ಇಲ್ಲೆಲ್ಲ ಕಂಡುಬರೋ ಗುಣ ಯಾವುದು? ಸಮತ್ವ. ಹನುಮಂತನ ಮಾತಿನ ಅಕ್ಷರಾಕ್ಷರಗಳಲ್ಲಿ, ಧ್ವನಿಯಲ್ಲಿ ಕಂಡು ಬರ್ತಾ ಇದ್ದೇನು ಅಂದರೆ ಸಮತ್ವ. ರಾಮನಲ್ಲಿಯೂ ಸಮತ್ವ ಇತ್ತಲ್ವಾ? ರಾಮನ ವರ್ಣನೆ ಮಾಡುವಾಗ ಸಮಹ ಅಂತ ಹೇಳಿದ್ದಾರೆ. ಅವನು ಸರ್ವಸಮನೂ ಹೌದು, ಎಲ್ಲರಿಗೂ ಒಂದೇ, ಅವನು ಎಲ್ಲದಕ್ಕೂ ಒಂದೇ, ಎಲ್ಲರಿಗೂ ಒಂದೇ. ಹಾಗೆ ಸಮಹ ಅಂದರೆ ದೇಹದ ಅಂಗಾಂಗಗಳು, ಅವಯವಗಳು ಎಲ್ಲವೂ ಕೂಡ ಸಮ ಎನ್ನುವ ಲಕ್ಷಣಕ್ಕೆ ಹೊಂದಿಕೊಂಡಿದ್ವು, ಹೆಚ್ಚಲ್ಲ ಕಡಿಮೆ ಅಲ್ಲ. ಗೀತೆಯ ಒಂದು ತುಣುಕನ್ನು ಹೇಳಿದ್ವು ನಿನ್ನೆ, ನೆನಪಾಗತ್ತಾ ನಿಮಗೆ? ಸಮತ್ವಂ ಯೋಗ ಉಚ್ಯತೆ. ಅವಸ್ಥೆಗಳು, ಅಗ್ನಿಯ ಅವಸ್ಥೆಗಳು ಎಷ್ಟು? 4 ಎರಡು ಗುಂಪಾಗಿ ಮಾಡಿದರೆ ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು? 1 ಒಳ್ಳೆಯದು, 3 ಕೆಟ್ಟದ್ದು. 1 ಒಳ್ಳೆಯದು ಯಾವುದು? ಮತ್ತೆ 3 ಸಮಸ್ಯೆ ಯಾವುದು? ಮಂದಾಗ್ನಿ, ತೀಕ್ಷ್ಣಾಗ್ನಿ ಮತ್ತು ವಿಷಮಾಗ್ನಿ. ಇನ್ನೂ ಒಂದಿದೆಯಾ? ಅತ್ಯಗ್ನಿ. ಅತ್ಯಗ್ನಿ ಅಂದರೆ ಭಸ್ಮಕಾಗ್ನಿ ಅಂತ ಕರೀತಾರೆ ಅದನ್ನು. ಭಸ್ಮಕ ರೋಗ ಅಂತ ಕೂಡ ಹೇಳ್ತಾರೆ. ಆ ರೋಗದ ಲಕ್ಷಣ ಏನು ಅಂದರೆ ತಿಂದಿದ್ದೆಲ್ಲ ಭಸ್ಮ ಆಗ್ಬಿಡೋದು.
ಅಂದರೆ ಭಸ್ಮ ಥರ ಬೂದಿ ಆಗುತ್ತೆ ಅಂತಲ್ಲ, ಊಟ ಮಾಡಿದಷ್ಟು ಸಾಲದು, ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಪುನಃ ಹಸಿವಾಗ್ತದೆ ಅನ್ನೋ ಹಾಗಿರುವಂಥದ್ದು. ಅದು ಭಸ್ಮಕ ರೋಗ, ಅದು ಅತ್ಯಗ್ನಿಯಲ್ಲಿ ಬರುವಂಥದ್ದು. ಇನ್ನು ಅಗ್ನಿಗೆ, ಅಂದರೆ ಅಗ್ನ್ಯಾಶಯಕ್ಕೆ, ಅಗ್ನಿ ಕೇಂದ್ರಕ್ಕೆ ಯಾವುದರ ಬಾಧೆ ಆದರೆ ಅದು ವಿಷಮಾಗ್ನಿ ಅಂತಾಗತ್ತೆ. ವಾತ ಬಂದು ಅಗ್ನಿಯನ್ನು ಬಾಧಿಸಿದರೆ, ಅಗ್ನ್ಯಾಶಯವನ್ನು ಬಾಧಿಸಿದರೆ ಆಗ ಅದು ವಿಷಮಾಗ್ನಿ ಅಂತಾಗತ್ತೆ. ವಿಷಮಾಗ್ನಿ ಅಂದರೆ ಒಂದೇ ಥರ ಇರುತ್ತಲ್ವ, ಅದು ಇರೋದಿಲ್ಲ ಅನ್ನೋದೇ ವಿಷಮಾಗ್ನಿ. ಇದ್ದ ಹಾಗೆ ಇಲ್ಲ, ಇವತ್ತೊಂದು ರೀತಿ, ನಾಳೆ ಒಂದು ರೀತಿ, ನಾಡಿದ್ದು ಇನ್ನೊಂದು ರೀತಿ ಅಲ್ವಾ. ಕ್ಷಣಚಿತ್ತ ಆ ಥರ ಇರುತ್ತೆ ಅದು ಅಂತ. ಆ ಕ್ಷಣಚಿತ್ತ ಕ್ಷಣಪಿತ್ತ ಅನ್ನೋದು ಇದಕ್ಕೆ ಹೊಂದಿಕೆ ಆಗ್ಬೋದು ಅನ್ನೋ ಥರ ಇದೆ ಅಂತ. ಇನ್ನು ಶ್ಲೇಷ್ಮ ಬಂದು ದಾಳಿ ಮಾಡಿದರೆ ಅಗ್ನ್ಯಾಶಯದ ಮೇಲೆ ಅಗ್ನಿಗೆ ಯಾವ ಅವಸ್ಥೆ ಬರುತ್ತೆ? ಮಂದಾಗ್ನಿ. ಅವಾಗೇನಾಗುತ್ತೆ? ಹಸಿವಾಗೋದಿಲ್ಲ. ಸ್ವಲ್ಪ ತಿಂದರೂ ಕೂಡ ಸಾಕಷ್ಟು ಹೊತ್ತು ಇರುತ್ತೆ ಹೊಟ್ಟೆಯಲ್ಲದು. ಒಂಚೂರು ವ್ಯತ್ಯಾಸ ಆದರೂ ತುಂಬ ಅವ್ಯವಸ್ಥೆ ಆಗುತ್ತೆ, ತುಂಬ ತೊಂದರೆ ಆಗುತ್ತೆ. ಆಹಾರ ಒಂದು ಸ್ವಲ್ಪ ಜಾಸ್ತಿ ತಗೊಂಡ್ರು ಅನಾಹುತ ಆಗತ್ತೆ. ಮಂದಾಗ್ನಿ ಅಂತ ಕರೀತಾರೆ ಅದನ್ನು. ಇನ್ನು ಪಿತ್ತ, ಪಿತ್ತಕ್ಕೆ ಪಿತ್ತವೇ ಬಂದು ಅಳಿರಿದಾಗ, ಅಗ್ನಿಗೆ ಅಗ್ನಿ ಸೇರಿದರೆ ಏನಾಗುತ್ತೆ ಹೇಳಿ? ಅದು ಭುಗಿಲು ಹೇಳುತ್ತೆ, ಮತ್ತೂ ಜಾಸ್ತಿ ಆಗುತ್ತೆ ಅದು ಅಂತ. ಅದನ್ನು ತೀಕ್ಷ್ಣ ಅಗ್ನಿ ಅಂತ ಕರೀತಾರೆ. ಬಹಳ ಒಳ್ಳೇದಲ್ವಾ ತೀಕ್ಷ್ಣಾಗ್ನಿ? ಜಾಸ್ತಿ ಜಾಸ್ತಿ ಊಟ ಮಾಡ್ಬೋದು. ತೀಕ್ಷ್ಣಾಗ್ನಿ ಇದ್ದರೆ ಇಷ್ಟರ ಬದಲು ಇಷ್ಟು ಊಟ ಮಾಡ್ಬೋದು ನೀವು. ಏನಾಗೋದಿಲ್ಲ, ಎಲ್ಲ ಜೀರ್ಣ ಆಗುತ್ತೆ, ಏನು ವ್ಯತ್ಯಾಸ ಆಗೋದಿಲ್ಲ. ಕಡಿಮೆ ಆದರೆ ವ್ಯತ್ಯಾಸ ಆಗುತ್ತೆ. ಕಡಿಮೆ ಆದರೆ ಏನಾಗುತ್ತೆ? ಒಳಗಿರೋದು ತಿನ್ನೋಕೆ ಶುರು ಮಾಡುತ್ತೆ. ಅದು ಕೊಟ್ಟಿದ್ದು ಆ ಪ್ರಮಾಣ ಸಿಗದೆ ಹೋದರೆ, ಯಾವಾಗನೇ ಆದರೂ ಕೂಡ ಹಾಗೆ ತೀಕ್ಷ್ಣಾಗ್ನಿ ಜಾಸ್ತಿ ಬೇಕಾಗತ್ತೆ. ಜಾಸ್ತಿ ಕುಡದೆ ಹೋದರೆ ಇರೋದನ್ನೇ ತಿನ್ನೋಕೆ ಶುರು ಮಾಡುತ್ತೆ. ಬೇಕಾದ್ದನ್ನೇ, ಇರೋದನ್ನೇ, ಒಳಗಿರೋ ಧಾತುಗಳನ್ನೇ ತಿನ್ನೋಕೆ ಶುರು ಮಾಡುತ್ತೆ. ಅದೊಂದು. ಮತ್ತು ತೀಕ್ಷ್ಣಾಗ್ನಿ ಅಂತ ಜಾಸ್ತಿ ಊಟ ಮಾಡಿದ ಮಾತ್ರಕ್ಕೆ ದೇಹ ಪುಷ್ಟಿ ಜಾಸ್ತಿ ಆಗುತ್ತೆ ಅಂತೇನಿಲ್ಲ. ಸಮಾಗ್ನಿಲಿ ಏನಾಗುತ್ತೋ ಹಾಗೆ ಆಗೋದು ಇಲ್ಲೂ ಕೂಡ. ಆದರೆ ಆಹಾರ ಪ್ರಮಾಣ ಜಾಸ್ತಿ ಬೇಕು. ಸುಮ್ಮನೆ ಅಷ್ಟು ಖರ್ಚು ಜಾಸ್ತಿ, ಅಷ್ಟು ಹೊತ್ತು ಜಾಸ್ತಿ ಬೇಕು ಊಟಕ್ಕೆ ಅನ್ನೋದು ಬಿಟ್ಟರೆ ಉಪಯೋಗ ಏನೂ ಇಲ್ಲ. ಅದನ್ನು ದೋಷ ಅಂತಲೇ ಶಾಸ್ತ್ರ ಪರಿಗಣಿಸಿದ್ರಿಂದಲೇ ಅದಕ್ಕೆ ಪರಿಹಾರ ಹೇಳಿದ್ದಾರೆ. ಸಮಾಗ್ನಿಗೆ ಪರಿಹಾರ ಹೇಳಿಲ್ಲ, ಇದ್ದ ಹಾಗಿರುವಂತಷ್ಟೇನೆ. ತೀಕ್ಷ್ಣಾಗ್ನಿಗೆ ಪರಿಹಾರ ಹೇಳಿದ್ದಾರೆ. ಏನು ಪರಿಹಾರ ಹೇಳಿದ್ದಾರೆ ತೀಕ್ಷ್ಣಾಗ್ನಿಗೆ? ಸಿಹಿ ಉಣ್ಣು, ಜಿಡ್ಡಿರೋದನ್ನು ಉಣ್ಣು, ಆಮೇಲೆ ತಂಪು ಉಣ್ಣು ಅಂತ. ಮಧುರ ಸ್ನಿಗ್ಧ ಶೀತ. ತಂಪು ಉಂಡ್ರೆ, ಸಿಹಿ ಉಂಡ್ರೆ, ಮತ್ತು ಸ್ವಲ್ಪ ಜಿಡ್ಡಿರೋದನ್ನು ಸೇವನೆ ಮಾಡಿದರೆ ಆ ತೀಕ್ಷ್ಣಾಗ್ನಿ ಅವ್ರಿಗೆ ಅನುಕೂಲ ಆಗುತ್ತೆ. ತೀಕ್ಷ್ಣಾಗ್ನಿಯನ್ನು ಸ್ವಲ್ಪ ಸಮಾಗ್ನಿ ಕಡೆ ಕರ್ಕೊಂಡು ಹೋಗುತ್ತೆ, ಶಮನ ಮಾಡುತ್ತೆ ಇದು ಅಂತ. ಮತ್ತು ಎಮ್ಮೆ ಹಾಲು ಮೊಸರು ತುಪ್ಪ ಯಾವುದಕ್ಕೆ ಹೇಳಿದ್ದು? ಅತ್ಯಗ್ನಿ. ನಿಮ್ಗೆ ಏನು ಜೋರಾಗಿ ಹೇಳ್ತಾ ಇದ್ದೀರಿ ನೀವು ಅದನ್ನು? ನೀವು ನೋಡಿದ್ರೆ ಅತ್ಯಗ್ನಿ ಇಷ್ಟ ಆದಾಗಿದೆ ನಿಮಗೆ ಅಂತ ಜೋರಾಗಿ ಬರ್ತಾ ಇದೆಯಲ್ಲ ಸ್ವರ ಅಂತ. ಅಥವಾ ಎಮ್ಮೆ ಇಷ್ಟಾಗಿದೆಯಾ? ಎಮ್ಮೆ ಪಾಪ, ಎಮ್ಮೆ ಕೆಟ್ಟದಂತೇನಲ್ಲ. ನಮಗೆ ಎಷ್ಟು ಬೇಕು, ಏನು ಬೇಕು, ಏನು ಬೇಡ ಅಂತ ನೋಡಬೇಕು. ಜೀವ ಸಹಜವಾಗಿ ಎಮ್ಮೆ ಮೇಲೂ ಕೂಡ ಕನಿಕರವೇ ಇರಬೇಕಾಗಿರುವಂಥದ್ದು. ಹಾಗಂತ ಆ ಕನಿಕರ ಹೆಚ್ಚಾಗಿ ನಾವು ಅದೇ ಹಾಲು ಮೊಸರು ತುಪ್ಪ ತಿನ್ನೋದಲ್ಲ. ಏನು ಜಾಸ್ತಿ ಆಗುತ್ತೆ ತಿಂದರೆ? ತಮೋ ಗುಣ ಜಾಸ್ತಿ ಆಗುತ್ತೆ ನಮ್ಮಲ್ಲಿ. ನಾವು ತಾಮಸರಾಗ್ತೇವೆ. ಎಮ್ಮೆ ಹಾಗೆ ಇದೆ ಅಲ್ವಾ? ಹಸುವಿಗೂ ಎಮ್ಮೆಗೂ ಏನು ವ್ಯತ್ಯಾಸ? ಹಸು ಸತ್ವಗುಣ, ಎಮ್ಮೆ ತಮೋಗುಣ. ಶರೀರ ರಚನೆಯಲ್ಲಿ ಏನು ವ್ಯತ್ಯಾಸ ಎಮ್ಮೆಗೂ ಮತ್ತು ಗೋವಿಗೂ? ಅದಕ್ಕೂ ಕೂಡಿದೆ ಎರಡು, ಇದಕ್ಕೂ ಕೂಡಿದೆ ಎರಡು. ಅದಕ್ಕೂ ಬಾಲ ಇದೆ ಒಂದು, ಇದಕ್ಕೂ ಬಾಲ ಇದೆ ಒಂದು. ಅದಕ್ಕೂ ಕೆಚ್ಚಲಿದೆ, ಇದಕ್ಕೂ ಕೆಚ್ಚಲಿದೆ. ಅದು ಹಾಲು ಕೊಡುತ್ತೆ, ಇದು ಹಾಲು ಕೊಡುತ್ತೆ. ಅದಕ್ಕೂ ರು ಹಾಕತ್ತೆ, ಇದಕ್ಕೂ ರು ಹಾಕತ್ತೆ. ಅದು ಹುಲ್ ತಿನ್ನುತ್ತೆ, ಇದು ಹುಲ್. ಮತ್ತೇನು ವ್ಯತ್ಯಾಸ? ಸಾಸ್ನಾದಿ ಮತ್ವಂ. ಗಂಗೆ ದೊಗಲಿದೆ ಗೋವಿಗೆ, ಅದು ಎಮ್ಮೆಗೆ ಇಲ್ಲ. ಬೇರೆ ಯಾವುದಕ್ಕೂ ಇಲ್ಲ. ಎಮ್ಮೆಗೆ ಮಾತ್ರ ಅಂತಲ್ಲ, ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ. ಗಂಗೆ ದೊಗಲು ಇರುವಂಥದ್ದು ಅದು ಗೋವಿಗೆ ಮಾತ್ರ. ಅದು ಗೋವಿನ ವೈಶಿಷ್ಟ್ಯವನ್ನು ಹೇಳುವಂಥದ್ದು ಅಂತ. ಹಾಗಾಗಿ ಎಮ್ಮೆ ಮೇಲೆ ಪ್ರೀತಿ ಇಟ್ಕೊಳ್ಬೇಕಾದ್ರೆ, ಆದರೆ ಅದರ ಪ್ರೀತಿ ಹಾಲು ಮೊಸರು ತುಪ್ಪಾಗಿ ನಿಮ್ಮ ದೇಹವನ್ನು ಸೇರದೇ ಇರಲಿ. ಅದು ಬೇಕು ಯಾವಾಗ ಅಂದರೆ, ಈಗ ನಿದ್ರಾಹೀನತೆ ರೋಗ ಬಂದಾಗ ಅದು ಬೇಕು. ತಮೋಗುಣ ಯಾವಾಗ ಬೇಕು ಶರೀರಕ್ಕೆ ಆಗ ಬೇಕು ಅದು. ನಿದ್ರಾಹೀನತೆ ರೋಗ ಬಂದಾಗ, ಅಥವಾ ಈ ಅತ್ಯಗ್ನಿ ಆದಾಗ,
ಅಂದರೆ ಅಲ್ಲಿ ತಮೋಗುಣದ ಕ್ಷೀಣತೆ. ಕ್ಷೀಣತೆ ಅಂದ್ರೆ ಏನು? ಬೇಕಾದಷ್ಟು ಇಲ್ಲ, ಬೇಕಾದ ಹಾಗಿಲ್ಲ, ಆ ರೀತಿದು. ತಮೋಗುಣ ಕ್ಷೀಣ ಆಗಬೇಕು, ಇಲ್ಲ ಅಂತಿಲ್ಲ, ಆದರೆ ಅಗತ್ಯ ಇರುವಷ್ಟು ಅಗತ್ಯದ ರೀತಿಯಲ್ಲಿ ಇರಬೇಕು, ಎಲ್ಲಿಯಾದ್ರೂ ನಿದ್ದೆ ಬರೋದಿಲ್ಲ. ಹಾಗಾಗಿ ಆಗುತ್ತೆ ಮಹಾಜ್ಞಾನಿಗಳಿಗೆ ಅಥವಾ ಪರಮ ದೊಡ್ಡ ದೊಡ್ಡ ಸಾಧಕರಿಗೆ ನಿದ್ದೆ ಕಡಿಮೆ ಆಗುತ್ತೆ. ಯಾಕೆಂದರೆ ಅದು ಸತ್ವಗುಣದ ಆಧಿಕ್ಯ, ತಮೋಗುಣ ಕೆಳಗೆ ಇಡುತ್ತಾ ಬರೋದ್ರ ಪರಿಣಾಮವಾಗಿ ನಿದ್ದೆ ಕಡಿಮೆ ಆಗುತ್ತೆ ಅವರಿಗೆ. ಹಾಗಂತ ನಿದ್ದೆ ಕಡಿಮೆ ಆಯಿತು ಅಂತ ಅವ್ರಿಗೇನು ಶ್ರಮ ಆಗೋದಿಲ್ಲ, ಆಯಾಸ ಆಗೋದಿಲ್ಲ ಅವರಿಗೇನೋ. ಸತ್ವಗುಣವೇ ಕೊಡುತ್ತೆ ವಿಶ್ರಾಂತಿಯನ್ನು, ಅವ್ರ ಧ್ಯಾನವೇ ಅವರಿಗೆ ವಿಶ್ರಾಂತಿಯನ್ನು ಕೊಡುತ್ತೆ. ಅದು ಕೂಡ ಇದೆ, ಇಲ್ಲ ಅಂತೇನಿಲ್ಲ. ಆದರೆ ಇದು ಅವ್ಯವಸ್ಥಿತವಾಗಿ ನಿದ್ದೆ ಕಡಿಮೆ ಆದಾಗ ಆಗ ಎಮ್ಮೆ ಹಾಲು ತುಪ್ಪ ಮೊಸರು ಬೇಕಾಗತ್ತೆ. ಹಾಗೆ ಇಲ್ಲಿ ಪಿತ್ತ ಜಾಸ್ತಿ ಆದಾಗ, ಪಿತ್ತ ಮೇಲೆದ್ದಾಗ ತಾನಾಗಿ ಅದು ಪಿತ್ತ ಅಂದರೆ ತಮಗುಣಕ್ಕೆ ಸ್ವಲ್ಪ ಅದು ದೂರವೇ, ಅದು ಅದಕ್ಕೆ ಕೊರತೆ ಬಂದಾಗ ಇದನ್ನು ಕೊಡು, ಎಮ್ಮೆ ಹಾಲು ಮೊಸರು ಬೆಣ್ಣೆ ತುಪ್ಪ ಕೊಡು ಅನ್ನೋದಾಗಿ ಅದನ್ನು ಹೇಳಿದರು. ಯಾವ ಅಗ್ನಿ ಶ್ರೇಷ್ಠ ಈ ಅಗ್ನಿಗಳ ಪೈಕಿಯಲ್ಲಿ? ಸಮಾಗ್ನಿ ಶ್ರೇಷ್ಠ ಇವುಗಳ ಪೈಕಿಯಲ್ಲಿ. ಇನ್ನು ಆಹಾರ ಹೊಟ್ಟೆಗೆ ಹೋಗಿ ಜೀರ್ಣ ಆದ ನಂತರ ಗಂಟಲು, ಆಮೇಲೆ ತುಟಿ, ತಾಲು, ಬಾಯಿಯ ಒಳಗಿನ ಮೇಲ್ಭಾಗ ಇದೆಯಲ್ಲ ತಾಲು, ಇದೆಲ್ಲ ಒಣಗೋದು, ಉರಿಯೋದು, ದೇಹದಲ್ಲಿ ತಾಪ ಉಂಟಾಗೋದು ಎಲ್ಲ ಆಗೋದು ಯಾವ ಲಕ್ಷಣದಲ್ಲಿ ಆಗೋದದು? ಅತ್ಯಗ್ನಿಯಲ್ಲಿ ಆಗೋದು. ಸ ಏವ ವರ್ಧಮಾನ ಅತ್ಯಗ್ನಿರೀತ್ಯಾಭಾಷ್ಯತೆ. ಸ ಏವ ಅಂದರೆ ತೀಕ್ಷ್ಣಾಗ್ನಿಯೇ, ವರ್ಧಮಾನ ಮತ್ತೂ ಹೆಚ್ಚಾದರೆ ಅತ್ಯಗ್ನಿರೀತ್ಯಾಭಾಷ್ಯತೆ, ಅತ್ಯಗ್ನಿ ಅಂತ ಕರೀತಾರೆ ಅದನ್ನು. ಮುಹುರ್ಮುಹು ಪ್ರಭೂತಮ ಪಿಪಯುಕ್ತಮನ್ನಂ ಆಶುತರಂ ಪಚತಿ. ತುಂಬ ತಿಂದರು, ಮತ್ತೆ ಮತ್ತೆ ತಿಂದರು, ಅದನ್ನು ಜೀರ್ಣ ಮಾಡಿ ಹಾಕತ್ತೆ. ಪಾಕಾಂತೇಚ, ಜೀರ್ಣ ಆದಮೇಲೆ ಸುಮ್ಮನೆ ಕೂರಕ್ಕೆ ಬಿಡೋದಿಲ್ಲ, ಅದು ಹಸಿವಾಗೋದು ಒಂದೇ ಅಲ್ಲ, ಎಲ್ಲ ಒಣಗೋದು, ಉರಿಯೋದು, ಉರಿ, ಯಾಕಂದರೆ ಪಿತ್ತ ಅದು. ಹಾಗಾಗಿ ಇದೆಲ್ಲವನ್ನ ಅದು ಏರ್ಪಡಿಸುತ್ತೆ. ಹಾಗಾಗಿ ಅತ್ಯಗ್ನಿ ತುಂಬ ಅತ್ಯಂತ ಹೆಚ್ಚು ತೊಂದರೆ ಕೊಡುವಂಥದ್ದು ಅದು. ಇನ್ನೇನಾದ್ರು ನೆನಪಾಗತ್ತಾ ಹಳೆ ಪಾಠದಲ್ಲಿ? ನಿನ್ನೆ ಪ್ರಕೃತಿ ಬಗ್ಗೆ ಹೇಳಿದ್ವಾ? ವಾತ ಪ್ರಕೃತಿ, ಈ 4 ಅಗ್ನಿಗಳ ಪೈಕಿಯಲ್ಲಿ ಯಾವುದಿರುತ್ತೆ ಸಹಜವಾಗಿ ಅವರಿಗೆ? ವಾತ ಪ್ರಕೃತಿಗೆ. ಪಿತ್ತ ಪ್ರಕೃತಿ, ಶ್ಲೇಷ್ಮ ಪ್ರಕೃತಿ, ಸಮಪ್ರಕೃತಿ. ಸಮಪ್ರಕೃತಿ ಆದರೆ ಸಮಾಗ್ನಿ. ಈ ಸಮಪ್ರಕೃತಿ ಅನ್ನೋದು ತುಂಬ ಅಪರೂಪ. ಈ ಶುದ್ಧ ಪ್ರಕೃತಿಗಳೇ ಅಪರೂಪ. ಈ ಶುದ್ಧ ವಾತ ಪ್ರಕೃತಿ, ಶುದ್ಧ ಪಿತ್ತ ಪ್ರಕೃತಿ ಅಥವಾ ಶುದ್ಧ ಕಫ ಪ್ರಕೃತಿಯನ್ನು ಸಿಗೋದೇ ತುಂಬ ಕಷ್ಟ. ಅದರಲ್ಲಿಯೂ ಕಫ ಪ್ರಕೃತಿ ಮತ್ತು ಅಪರೂಪ, ಶುದ್ಧ ಕಫ ಪ್ರಕೃತಿ ಮತ್ತು ಅಪರೂಪ. ಇನ್ನು ಈ ಸಮಪ್ರಕೃತಿ ಅನ್ನೋದು ಅತ್ಯಂತ ಅಪರೂಪ. ಎಲ್ಲೋ ರಾಮನಂಥವ್ರು, ಅಂಥವ್ರು ಮಾತ್ರ ಹಾಗಿರ್ಬೋದು ಹೊರತು ತುಂಬ ಅಪರೂಪದಲ್ಲಿ ಸಿಗುವಂಥದ್ದು. ಹಾಗಾಗಿ ಸಮಾಗ್ನಿಯು ಕೂಡ ತುಂಬ ಅಪರೂಪ. ಈಗ ನೀವು ನೋಡ್ಕೊಂಡಿದ್ದೀರಾ ನಿಮ್ದು ಯಾವುದು ಅಂತ? ನೋಡ್ಕೊಂಡಿದ್ದೀರಾ ನಿಮ್ದು ಯಾವುದು ಅಂತ? ನಿಮ್ಮದು ಸಮಾಗ್ನಿಯೋ, ವಿಷಮಾಗ್ನಿಯೋ, ತೀಕ್ಷ್ಣಾಗ್ನಿಯೋ, ಮಂದಾಗ್ನಿಯೋ, ಅತ್ಯಗ್ನಿಯೋ? ಯಾವುದು ನಿಮ್ಮದು? ಯಾವುದು? ವಿಷಮಾಗ್ನಿ. ನಿಜವಾಗ್ಲೂ ಹೌದಾ? ಹೊತ್ತಿಗೊಂದೊಂದು ಥರ ಇರುತ್ತಾ? ನೀವು ಜಾಸ್ತಿ ಊಟ ಮಾಡಿದ ದಿವಸ ಸಾಯಂಕಾಲ ಸ್ವಲ್ಪ ಕಡಿಮೆ ಹಸಿವಾಗ್ಬೋದು, ಆ ಥರನ? ಅದು ನೋಡ್ಕೊಳ್ಳಿ, ಅದು ವಿಷಮಾಗ್ನಿ ಅಲ್ಲ. ಅದು ಊಟ ಜಾಸ್ತಿ ಮಾಡಿದ್ದೀರಿ ಮಧ್ಯಾಹ್ನ, ಅಥವಾ ಊಟ ಗುರುವಾದದ್ದನ್ನು ಊಟ ಮಾಡಿದ್ದೀರಿ, ಎಣ್ಣೆಲ್ಲಿ ಕರೆದಿದ್ದೋ, ಸಿಹಿನೋ, ಸ್ವಲ್ಪ ಜೀರ್ಣಕ್ಕೆ ಕಷ್ಟ ಆಗುವಂಥದ್ದನ್ನು ಜಾಸ್ತಿ ಊಟ ಮಾಡಿದ್ರೆ ಸಾಯಂಕಾಲ ಹಸಿವಾಗೋದಿಲ್ಲ. ಅದೆಲ್ಲ ವಿಷಮಾಗ್ನಿ ಮೇಲೆ ಹಾಕ್ಬಾರದು. ಅದು ಊಟ ಮಾಡಿದ ವ್ಯತ್ಯಾಸ ಆಗಿರ್ಬೋದು. ನಾವೊಂದು ನೋಡ್ಕೋಬೇಕು ನೀವು ಅದನ್ನು ಅಂತ. ಒಂದೇ ದಿವಸಕ್ಕೆ ಗೊತ್ತಾಗತ್ತೆ ಅಂತಲ್ಲ, ನೀವು ಗಮನಿಸ್ಕೋಬೇಕು, ಪೂರ್ತಿ ಗಮನಿಸ್ಬೇಕು. ಈ ನಿಮ್ಮ ಅಗ್ನಿ ಯಾವುದು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ, ಏನಾಗಿದೆ ಅಂತ ಗೊತ್ತಾಗಬೇಕಾದ್ರೆ, ಒಂದು ಹೊತ್ತು ಒಂದು ದಿವಸ ಅಲ್ಲ, ಒಂಚೂರು ದೀರ್ಘಕಾಲ ಗಮನಿಸಿದಾಗ ನೀವು ಯಾವ ಗುಂಪಿಗೆ ಸೇರ್ತೀರಿ ಅಂತ ಗೊತ್ತಾಗತ್ತೆ. ನೀವು ಯಾವ ಗುಂಪಿಗೆ ಸೇರ್ತೀರೋ ತಕ್ಕ ಆಹಾರ ವಿಹಾರ ಉಪಚಾರಗಳನ್ನು ಮಾಡಬೇಕು. ಹೇಳಿದೆ ಅಲ್ವಾ? ಮಂದಾಗ್ನಿಗೆ ಏನು ಹೇಳಿದೆ? ಕಟು ಕಷಾಯ ತಿಕ್ತ. ಕನ್ನಡದಲ್ಲಿ ಹೇಳಿ ಪಾಪ, ನಿಮಗೆಲ್ಲ ಗೊತ್ತಾಗುತ್ತೆ. ಆದರೆ ಎಷ್ಟೋ ಜನ
ಹೊರಗಡೆಯಿಂದ ಬಂದವರು ಇದ್ದಾರೆ, ಅವರಿಗೆ ನೀವು ಕಟು ಕಷಾಯ ತಿಕ್ತಾನೆ ಏನೂ ಗೊತ್ತಾಗೋದಿಲ್ಲ. ತಿಲಕಾಷ್ಟಮೇಶ ಬಂದವರಿಂದ ಕೇಳುತ್ತೆ ಅದು. ಖಾರ, ಕಹಿ, ಒಗರು ಇದನ್ನು ಜಾಸ್ತಿ ಬೆಳೆಸಿದ್ರೆ ಆ ಮಂದಾಗ್ನಿಯ ಶಮನಕ್ಕೆ, ಅಗ್ನಿ ಸ್ವಲ್ಪ ತೀವ್ರ ಆಗೋದಕ್ಕೆ ಇದು ಅನುಕೂಲ ಆಗುತ್ತೆ. ಈ ಕಟು ಕಷಾಯ ತಿಕ್ತ ರಸಗಳು ಅಗ್ನಿಗೆ ಪುಷ್ಟಿಯನ್ನು ಕೊಡ್ತವೆ, ವೃದ್ಧಿಯನ್ನು ಕೊಡ್ತವೆ ಅನ್ನೋ ಕಾರಣ ಕೇಳಿದಂಥದ್ದು. ವಾತಕ್ಕೆ ಯಾವ ಆಹಾರ? ವಾತಾಗ್ನಿ, ಇದು ವಿಷಮಾಗ್ನಿ ಆದ್ರೆ ಯಾವ ಆಹಾರ? ಸ್ನಿಗ್ಧ, ಆಮ್ಲ, ಲವಣ, ಉಪ್ಪು, ಹುಳಿ, ಜಿಡ್ಡು ಅಂತ. ಆ ಜಿಡ್ಡಿಗೂ ಈ ವಾತಕ್ಕೂ ಆಗಿ ಬರೋದೇ ಇಲ್ಲ. ಜಿಡ್ಡು ಬಂತು ಅಂದ್ರೆ ಹಿಂದಿಂದ ಕಫ ಬರುತ್ತೆ, ಈ ವಾತ ಓಡ್ತಾ ಇರುತ್ತೆ ಅಲ್ಲಿಂದ ಅಂತ ಅಲ್ವಾ. ವಾತವೇ ಕೆಲಸ ಮಾಡಿದ್ರೆ ಮನುಷ್ಯ ಹೀಗಾಗ್ತಾನೆ, ಸಪೂರ ಆಗ್ತಾನೆ. ಈ ಜಿಡ್ಡು ಜಾಸ್ತಿ ಬೆಳೆಸಿದ್ರೆ ಹೀಗಾಗ್ತಾನಲ್ವಾ, ಅದು ವಾತ ಅಲ್ಲ. ಅದ್ಯಾವುದು? ಕಫ. ಅದು ಅಂತ ಕಫ ಪ್ರಕೃತಿ ಅದು ಅಂತ. ಇನ್ನೇನಾದ್ರು ನೆನಪಾಗತ್ತಾ? ಸಿಟ್ಟು ಮಾಡ್ಕೊಂಡು ಊಟ ಮಾಡಿದರೆ ಏನಾಗತ್ತೆ? ತಿಂದಿದ್ದು ರಾಕ್ಷಸರಿಗೆ ಹೋಗಿ ಸಲ್ಲತ್ತೆ, ರಾಕ್ಷಸರಿಗೆ ಸೇರುತ್ತೆ. ಅದು ಏನು ಪಂಕ್ತಿ? ಬಂದೋಯ್ತು ನಾವು ಹೇಳಿದ್ದು. ಸಿಟ್ಟು ಮಾಡ್ಕೊಂಡು ಊಟ ಮಾಡಿದ್ರೆ ಅಂತ ಕೇಳಿದ್ದು ನಾವು. ಕ್ರೋಧೇನ ಭುಕ್ತಂ ವೆಚ್ಚ ಅನ್ನಂ ಅನ್ನೋ ಅಲ್ಲಿಗೆ ಆ ವಿಷಯ ಪ್ರಸ್ತಾಪ ಇದು ಆಗೋಯ್ತು. ಎಲ್ಲಿಗೆ ಸೇರುತ್ತೆ ಅಂತ ಮುಂದಿದೆ ಮಾತ್ರ. ತದ್ವೈ ರಕ್ಷೋಗುಣಂ ಯಾತಿ, ರಾಕ್ಷಸರಿಗೆ ಹೋಗಿ ಸಲ್ಲತ್ತೆ. ಹಾಗಾಗಿ ನೋಡಿ, ಒಂದು ಮಾತು ನಿಮ್ಗೆ ನೆನಪು ಮಾಡ್ತೀವಿ. ಈಗ ಊಟ ಮಾಡಿದಾಗ ನಮ್ಗೆ ಆ ಥರ ಮಾತಾಡ್ಬಿಟ್ರು. ಊಟ ಮಾಡ್ತಾ ಇರಬೇಕಾದ್ರೆ ಹೇಳ್ಬಿಟ್ರು ಈ ಥರ ಅಂತ ಬೇಜಾರು ಮಾಡ್ಕೊಳ್ಳೋದು ಕೇಳಿದ್ದೀರಾ? ಊಟ ಮಾಡ್ತಾ ಇದ್ದಾಗ ಹೀಗೆ ಅಂದ್ಬಿಟ್ರು ಅಂತ ತುಂಬ ದೊಡ್ಡ ವಿಷಯವಾಗಿ ತಗೋತಾರೆ ಅದನ್ನು. ಈಗ ಬೇರೆ ಹೊತ್ತಲ್ಲಿ ಅದನ್ನೇ ಹೇಳಿದ್ರು ಕೂಡ ಅಷ್ಟೆಲ್ಲ ದೊಡ್ಡ ವಿಷಯ ಅಲ್ಲ. ಆದರೆ ಊಟ ಮಾಡ್ತಾ ಇರಬೇಕಾದ್ರೆ ಹೇಳಿದರೆ ಭಾರಿ ದೊಡ್ಡ ವಿಷಯ ಆಗುತ್ತೆ. ಯಾಕೆ ಅದು? ಯಾಕೆಂದರೆ ಊಟ ಮಾಡ್ತಾ ಇದ್ದಾಗ ನಮಗೆ ವ್ಯಥೆ ಆದರೆ, ಕೋಪ ಬಂದರೆ ತುಂಬ ದೊಡ್ಡ ದುಷ್ಪರಿಣಾಮ ನಮ್ಮ ಮೇಲೆ ಆಗುತ್ತೆ ಅದು. ಆ ಥರ ಹಾನಿಯನ್ನು ಮಾಡಿದ್ರು ಅವರು ಅಂತ ಅರ್ಥ. ಅದಕ್ಕೆ ನಾವು ಉಂಡಿದ್ದು ರಾಕ್ಷಸರಿಗೆ ಹೋಗೋ ಥರ ಮಾಡಿದರು, ನಾವು ಉಂಡಿದ್ದು ದುಷ್ಟಶಕ್ತಿಗಳಿಗೆ ಹೋಗೋ ಥರ ಮಾಡಿದರು ಅಂತ. ಯಾಕೆಂದರೆ ಸುಪ್ರಸನ್ನತೆ ಬೇಕು ಊಟ ಮಾಡುವಾಗ, ಸಮಾಧಾನ ಬೇಕು. ಆಗ ಅದು ದೈವಿ ಶಕ್ತಿಗಳಿಗೆ ಸಲ್ಲುವಂಥದ್ದು. ಅದೇ ಏನಾದ್ರು ನಮಗೆ ದುರ್ಭಾವಗಳು ಆಡಿದರೆ ಆ ಸಮಯದಲ್ಲಿ, ಅಥವಾ ಇಂಥದ್ದೆಲ್ಲ ರಜಸ್ಸು ತಮಸ್ಸು ಪ್ರಧಾನವಾಗಿರ್ತಕ್ಕಂಥ ಭಾವಗಳು ಆಡಿದರೆ ಆಗ ಅದೆಲ್ಲ ದುಷ್ಟಶಕ್ತಿಗಳು ಹೋಗಿ ಸಲ್ಲತ್ತೆ. ಹಾಗಾಗಿ ಊಟಕ್ಕೆ ಕೂತಾವಾಗ ಯಾರಿಗೇ ಆದರೂ ಕೂಡ, ಶತ್ರುವೇ ಆದರೂ ಕೂಡ ಆ ಸಮಯದಲ್ಲಿ ನಾವು ಅವ್ರನ್ನ ಬೇಸರ ಪಡಿಸೋದು ಅಥವಾ ಸಿಟ್ಟಿಗೆ ಇಳಿಸೋದು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋದಕ್ಕೆ ಆ ಮಾತು ಬರೋದಕ್ಕೆ ಇದೇ ಕಾರಣ. ಕ್ರೋಧೇನ ಭಕ್ತಂ ವೆಚ್ಚ ಅನ್ನಂ ಇದೆಯಲ್ಲ, ಅದರದ್ದೇ. ಕ್ರೋಧ ಮಾತ್ರ ಅಲ್ಲ, ತತ್ ಸದೃಶ ಭಾವಗಳಿಗೆಲ್ಲ ಅನ್ವಯ ಆಗುತ್ತೆ. ಅದು ಸರಿಯಾಗಿ ಜೀರ್ಣ ಆಗೋದು ಕೂಡ ಇಲ್ಲ ಅಂತ ಆಯುರ್ವೇದದ ಆಚಾರ್ಯರು ಹೇಳಿದ್ದಾರೆ ಅಲ್ವಾ. ಸಂಯಂಗ್ನ ಭುಕ್ತಂ ಪರಿಣಾಮ ಮೇತಿ ಅಂತ ಹೇಳಿದಾರಲ್ವಾ. ಸರಿಯಾಗಿ ಊಟ ಮಾಡಿದ್ದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಂತ. ಯಾವಾಗ ಅಂದರೆ ಇದೆಲ್ಲ ಭಾವಗಳು ಆಡಿದಾಗ. ಹಾಗಾಗಿ ಸುಪ್ರಸನ್ನವಾದ ಮನಸ್ಸಿನಿಂದ ಊಟ ಮಾಡಬೇಕು, ಸಮಾಧಾನವಾಗಿ ಸಂತೋಷವಾಗಿ ಊಟ ಮಾಡಬೇಕು ಹೊರತು ಕ್ರೋಧದಲ್ಲಿ ಕುದಿದು ಅಥವಾ ದುಃಖದಲ್ಲಿ ಕರಗಿ ಅಲ್ಲ ಊಟ ಮಾಡೋದಲ್ಲ, ಭಯದಲ್ಲಿ ನಡುಗಿ ಊಟ ಮಾಡೋದಲ್ಲ. ಮತ್ತು ಸಮಾಧಾನದಲ್ಲಿ ಸ್ಥಿರವಾಗಿದ್ದು ನಾವು ಊಟ ಮಾಡೋಕ್ಕಿರುವಂಥದ್ದು. ಓಡಾಡ್ತಾ ಅಲ್ಲ, ನಿಂತ್ಕೊಂಡಲ್ಲ ಅಲ್ವಾ, ಇನ್ಯಾನೋ ಮಾಡ್ತಾ ಅಲ್ಲ. ಯಾಕೆಂದರೆ ಹೆಚ್ಚ ಅನ್ನಂ ಅವಮಾನಿತಂ, ಅನ್ನಕ್ಕೆ ಅವಮಾನ ಅದು. ಆ ಅನ್ನ ನಮ್ಮನ್ನು ಶಪಿಸುತ್ತೆ. ಅನ್ನಪೂರ್ಣೇಶ್ವರಿ ಆಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ, ನಮಗದು ಒಳ್ಳೇದಾಗೋದಿಲ್ಲ. ಅದನ್ನ ತಗೊಂಡು ಹೋಗಿ ರಾಕ್ಷಸರು ಕಾಯ್ತಾ ಇರ್ತಾರೆ. ಓಡಾಡ್ತಾ ತಿಂದರೆ ನಂಗೆ ಬೇಕು ಅಂತ ಕಾಯ್ತಾ ಇರ್ತಾರೆ ರಾಕ್ಷಸರು. ಮುಂದಕ್ಕೆ ಹೋಗೋಣವಾ? ಈಗ ನಿನ್ನೆ ಅಗ್ನಿಯ 4 ಅವಸ್ಥೆಗಳ ಬಗ್ಗೆ ಹೇಳಿದ್ವು. ನಮ್ಮ ದುರವಸ್ಥೆ, ಅಗ್ನಿಯ 3 ಅವಸ್ಥೆ ನಮ್ಮ ದುರವಸ್ಥೆ. ಇನ್ನೊಂದು ಅವಸ್ಥೆ ಆ ಸಮಾಗ್ನಿ ಅನ್ನುವಂಥದ್ದು ನಮ್ಮ ಉತ್ಕರ್ಷಕ್ಕೆ, ಶ್ರೇಯಸ್ಸಿಗೆ ಕಾರಣ ಆಗುವಂಥದ್ದು. ಅದನ್ನು ಹೇಳಿದ್ವಲ್ಲ. ಇವತ್ತು ಅವಸ್ಥೆಯಿಂದ ಮುಂದುವರೆದು ಅವತಾರಗಳು, ಒಂದು ಅಗ್ನಿಯ ಅವತಾರಗಳು. ವಿಷ್ಣುವಿನ ದಶಾವತಾರಗಳಿದ್ದ ಹಾಗೆ ಅಗ್ನಿಗೆ ಪಂಚಾವತಾರಗಳಿದೆ, 5 ಅವತಾರಗಳಿದೆ ಅಗ್ನಿಗೆ. ಎಲ್ಲಪ್ಪ ಅಂದರೆ ನಮ್ಮ ಒಳಗೆ
ಸ್ವದೇಶೋಭುವನತ್ರಯಂ, ಸ್ವದೇಹೋಭುವನತ್ರಯಂ. ಇಲ್ಲೇ 5 ಅವತಾರಗಳಲ್ಲಿ ಅಗ್ನಿ ಅಭಿವ್ಯಕ್ತನಾಗ್ತಾನೆ ನಮ್ಮಲ್ಲಿಯೇ. ಎಲ್ಲವನ್ನೂ 5 ಹೇಳಿದ್ದಾರೆ. ವಾತವನ್ನು 5 ಹೇಳಿದ್ದಾರೆ, ಕಫವನ್ನು 5 ಹೇಳಿದ್ದಾರೆ, ಪಿತ್ತವನ್ನು ಕೂಡ 5 ಹೇಳಿದ್ದಾರೆ. ಸುಶ್ರುತರು ಈ 5 ಅಗ್ನಿಗಳು ಅಂತ ಹೇಳ್ತಾರೆ ಸುಶ್ರುತರು. ಉಳಿದ ಆಚಾರ್ಯರುಗಳು 5 ಪಿತ್ತಗಳು, ಪಂಚಪಿತ್ತಗಳು ಅಂತ ಹೇಳ್ತಾರೆ. ಇವರು ಪಂಚಾಗ್ನಿಗಳು ಅಂತ ಹೇಳ್ತಾರೆ. ಏನು ಅಭಿಪ್ರಾಯ ಭೇದವ ಆಚಾರ್ಯರುಗಳ ಮಧ್ಯದಲ್ಲಿ ಕೇಳಬೇಡಿ. ಪಿತ್ತವೇ ಅಗ್ನಿ, ಅಗ್ನಿಯೇ ಪಿತ್ತ. ಅಗ್ನಿಗೂ ಪಿತ್ತಕ್ಕೂ ಇಲ್ಲಿ ಏನೂ ಅಂತರ ಇಲ್ಲ. ಈ ಆಯುರ್ವೇದದ ಪರಿಭಾಷೆಯಲ್ಲಿ ಏನೂ ಅಂತರವಿಲ್ಲ. ಅಗ್ನಿಯೇ ಪಿತ್ತ ಮತ್ತು ಪಿತ್ತವೇ ಅಗ್ನಿ. ಸುಶ್ರುತರು ಹೇಳಿದಾರಲ್ವಾ, ಪಿತ್ತ ವ್ಯತಿರೇಕಾತ್ ಅಗ್ನಿ ನೈಮ ಉಪಲಭ್ಯತೆ. ಪಿತ್ತಕ್ಕೆ ಹೊರತಾಗಿ ಬೇರೆ ಏನು ಅಗ್ನಿ ಇದೆ? ಪಿತ್ತವೇ ಅಗ್ನಿ ಅಂತ ಹೇಳಿಲ್ವ ಅವರು? ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. 5 ಅಗ್ನಿಗಳಿದ್ದಾವೆ. ನೀವು ಯಾರೂ ಆಲಸ್ಯ ಮಾಡೋ ಹಾಗಿಲ್ಲ, ಯಾರೂ ಆಕಳಿಸೋ ಹಾಗಿಲ್ಲ, ಯಾರೂ ಎಷ್ಟೊತ್ತು ಮುಗಿಯುತ್ತೋ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಇದು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು, ನಮ್ಮೊಳಗೆ ಏನಿದೆ ಅಂತ. ಈ ಜ್ಞಾನ ತುಂಬ ಸಹಾಯ ಮಾಡುವಂಥದ್ದು ಜೀವನಕ್ಕೆ. ಮನೋರಂಜನೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗತ್ತೆ. ಮನೋರಂಜನೆಗೇನು ಕಷ್ಟವೇ ಇಲ್ಲ. ಆದರೆ ಇದು ಅದಲ್ಲ. ಇದು ನಮ್ಮ ಬಗ್ಗೆ ನಾವು ತಿಳ್ಕೊಂಡಾಗ, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದೆ ಮತ್ತು ಪ್ರಪಂಚದ ಬಗ್ಗೆ ತಿಳ್ಕೊಂಡು ಏನು ಪ್ರಯೋಜನ? ತಿಳ್ಕೊಂಡಾಗ ಅದರ ಲಾಭವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ ನಾವು. ಹಾಗಾಗಿ ತಿಳ್ಕೊಳ್ಬೇಕು. 5 ಅಗ್ನಿಗಳು ಅಂತ ಹೇಳಿದ್ವು. ಒಂದು ನಿಮ್ಗೆಲ್ಲ ಗೊತ್ತಿದೆ, ಈಗ ವಿಸ್ತಾರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಾಯ್ತಲ್ವಾ. ಏನದು? ಒಂದು ಪಾಚಕಾಗ್ನಿ ಅಥವಾ ಜಠರಾಗ್ನಿ ಅಥವಾ ವೈಶ್ವಾನರಾಗ್ನಿ ಅಥವಾ ಅನ್ನಪಕ್ತ. ಅನ್ನಪಕ್ತ ಅಂದ್ರೇನು? ಅನ್ನವನ್ನು, ಆಹಾರವನ್ನು ಪಚನಗೊಳಿಸುವವನು ಅನ್ನಪಕ್ತ, ಹೀಗೆಲ್ಲ ಕರೀತಾರೆ ಜಠರಾಗ್ನಿಯನ್ನು. ಅದು ನಾಭಿಯ ಎಡಕ್ಕೆ ಸ್ವಲ್ಪ ಮೇಲಕ್ಕೆ ಪಕ್ವಾಶಯ ಆಮಾಶಯಗಳ ಮಧ್ಯದಲ್ಲಿ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಚೈತನ್ಯವಾಗಿ ಅದು ಕೆಲಸ ಮಾಡುತ್ತೆ ಅಲ್ವಾ. ಅಲ್ಲೇ ಸ್ವಲ್ಪ ಮೇಲಕ್ಕೆ ಇನ್ನೊಂದು ಅಗ್ನಿ ಇದೆ, ಅಲ್ಲಿಂದಲೇ ಸ್ವಲ್ಪ ಮೇಲಕ್ಕೆ ಇನ್ನೊಂದು ಅಗ್ನಿ ಇದೆ. ಅದನ್ನು ರಂಜಕ, ರಾಜಕ, ರಂಜಕ ಎಂಬುದಾಗಿ ಕರೀತಾರೆ. ಮತ್ತೊಂದು ಸ್ವಲ್ಪ ಮೇಲಕ್ಕೆ ಹೃದಯದಲ್ಲಿ ಇನ್ನೊಂದು ಅಗ್ನಿ ಇದೆ, ಅದನ್ನು ಸಾಧಕ ಅಂತ ಕರೀತಾರೆ, ಸಾಧಕ ಅಗ್ನಿ ಅಂತ ಕರೀತಾರೆ. ಇನ್ನೂ ಮೇಲಕ್ಕೆ ನಮ್ಮ ಕಣ್ಣುಗಳು, ಆ ಪರಿಸರದಲ್ಲಿ ಇನ್ನೊಂದು ಅಗ್ನಿ ಇದೆ. ಆ ಅಗ್ನಿಯನ್ನು ಆಲೋಚಕಾಗ್ನಿ ಅಂತ ಕರೀತಾರೆ. ಆಲೋಚಕಾಗ್ನಿ ಸರಿ ಇದೆ ನೀವು ಹೇಳಿದ್ದು. ಇನ್ನು ಕೊನೆಯದು ಮೈ ತುಂಬ ಆವರಿಸ್ಕೊಂಡಿದೆ, ಎಲ್ಲೆಲ್ಲಿ ಚರ್ಮ ಇದೆಯೋ ಅಲ್ಲೆಲ್ಲ ಇದೆ. ಅದ್ಯಾವುದು ಅಂದರೆ ಭ್ರಾಜಕಾಗ್ನಿ. 5 ಅಗ್ನಿಗಳು: ಪಾಚಕ, ರಂಜಕ, ಸಾಧಕ, ಆಲೋಚಕ, ಭ್ರಾಜಕ. ನಾಭಿಯಿಂದ ಮೇಲಕ್ಕೆ ಕೊಂಚ ಎಡಭಾಗದಲ್ಲಿ ಪಕ್ವಾಶಯ ಆಮಾಶಯಗಳ ಮಧ್ಯದಲ್ಲಿ ಗ್ರಹಣಿ ಎಂದು ಕರೆಯುವಲ್ಲಿ, ಸಣ್ಣ ಕರಳು ಆರಂಭ ಆಗುವಲ್ಲಿ ಪಾಚಕಾಗ್ನಿ ಇದೆ. ಅಲ್ಲಿ ಅಗ್ನ್ಯಾಶಯದಲ್ಲಿ, ಗ್ರಹಣಿಯಲ್ಲಿ ಅಗ್ನ್ಯಾಶಯದಲ್ಲಿ ಇರುವಂಥದ್ದು ಪಾಚಕಾಗ್ನಿ. ಕೊಂಚ ಮೇಲಕ್ಕೆ ಅದರ ಸ್ಥಾನ ಮುಂದಕ್ಕೆ ಬರುತ್ತೆ. ಎಲ್ಲಿಂದ ಕೊಂಚ ಮೇಲಕ್ಕೆ ಅಲ್ಲಿಯೇ ಯಾವ ಅಗ್ನಿ ಇದೆ? ರಂಜಕಾಗ್ನಿ ಇದೆ. ಈ ಪಾಚಕಾಗ್ನಿ ಏನು ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೇವೆ. ಪಾಚಕಾಗ್ನಿ ಅನ್ನವನ್ನು ಜೀರ್ಣ ಮಾಡುತ್ತೆ ಅಲ್ವಾ, ಆಹಾರವನ್ನು ಜೀರ್ಣ ಮಾಡುತ್ತೆ. ಮಾತ್ರ ಅಲ್ಲ, ಉಳಿದ ಅಗ್ನಿಗಳಿಗೆ ಬಲ ತುಂಬುವುದು ಇದೇ ಅಗ್ನಿ. ಇದು ಮೂಲ ಸ್ರೋತಸ್ಸು. ಈ ವೈಶ್ವಾನರಾಗ್ನಿಯೇ ಮೂಲ ಸ್ರೋತಸ್ಸು. ಉಳಿದ ಅಗ್ನಿಗಳಿಗೆ ಇಲ್ಲಿಂದಲೇ ಚೈತನ್ಯ ಹರಿದು ಹೋಗುವಂಥದ್ದು, ಇಲ್ಲಿಂದಲೇ ಶಕ್ತಿ ತುಂಬುವಂಥದ್ದು. ಹಾಗಾಗಿ ಇದು ಕೆಟ್ಟರೆ ಮುಂದೆ ಯಾವುದೂ ಸರಿ ಇರೋದಿಲ್ಲ, ಮತ್ತಾವುದೂ ಕೂಡ ಸರಿ ಇರೋದಿಲ್ಲ. ಹಾಗಾಗಿ ಇದು ಮೂಲ. ಇದು ಚೆನ್ನಾಗಿ ನಾವು ಅದನ್ನು ನೆನ್ಪಿಟ್ಕೊಳ್ಬೇಕು. ಪಂಕ್ತಿಗಳನ್ನು ನಾವು ಮುಂದಕ್ಕೆ ಹೇಳ್ತೀವಿ. ಸಾರಾಂಶವನ್ನು ನಿಮಗೆ ಮೊದಲಿಗೆ ಹೇಳ್ತಾ ಇರೋಂಥದ್ದು. ರಂಜಕಾಗ್ನಿ ಏನು ಮಾಡುತ್ತೆ ಅಂದರೆ, ಕೆಂಪು ಮಾಡುತ್ತೆ ಅಂತ. ಏನು ಕೆಂಪು ಮಾಡುತ್ತೆ? ರಸವು ರಕ್ತವಾಗುವಲ್ಲಿ ಇದರ ಪಾತ್ರ ದೊಡ್ಡದು. ಆಹಾರವು, ನಾವು ಉಂಡ ಆಹಾರ ಮೊದಲು ರಸ ಆಗುತ್ತೆ, ಆಮೇಲೆ ರಕ್ತ ಆಗುತ್ತೆ,
ಮುಂದಕ್ಕೆ ಮಾಂಸ, ಹೀಗೆ ಮುಂದಿನ ಧಾತುಗಳು. ರಸವು ರಕ್ತವಾಗುವಲ್ಲಿ ಇದರ ಪಾತ್ರ ತುಂಬ ದೊಡ್ಡದು. ಹಾಗಾಗಿ ಇದನ್ನ ರಂಜಕ, ರಂಜಕ ಅಂದರೆ ಬಣ್ಣ ಕೊಡುತ್ತೆ. ಇದು ಆ ಕೆಂಪು ಬಣ್ಣ ಇದರಿಂದಲೇ ಈ ಅಗ್ನಿಯ ಕಾರಣದಿಂದಲೇ ಬರುವಂಥದ್ದು. ಹಾಗಾಗಿ ರಂಜಕ ಎಂಬುದಾಗಿ ಕರೀತಾರೆ. ಕೆಲವು ಆಚಾರ್ಯರು ಹೇಳ್ತಾರೆ, ಇದು ಬರೇ ರಸಕ್ಕೆ ಬಣ್ಣ ಕೊಡೋದಲ್ಲ, ಅಥವಾ ರಕ್ತಕ್ಕೆ ಬಣ್ಣ ಕೊಡೋದು ಮಾತ್ರ ಅಲ್ಲ, ಈ ಅಗ್ನಿ ಮನಸ್ಸಿಗೂ ಬಣ್ಣ ಕೊಡುತ್ತೆ. ನಮ್ಮ ಮನಸ್ಸಿನಲ್ಲಿ ರಾಗ ಅನುರಾಗ ಅಂತ ಉತ್ಪತ್ತಿ ಆಗತ್ತಲ್ಲ, ಈ ಅಗ್ನಿಯ ಕಾರಣಕ್ಕೆ. ಇದು ನಮಗೆ ಯಾವುದ್ರ ಬಗ್ಗೆ ಒಂದು ಆಸಕ್ತಿ, ಒಂದು ಅಂಟು, ಒಂದು ಪ್ರೀತಿ, ಅದು ಬೇಕು ಅನ್ನೋ ಭಾವ, ಅದ್ರ ಜೊತೆಗಿರ್ಬೇಕು ಅನ್ನೋ ಭಾವ ಎಲ್ಲ ಬರುತ್ತಲ್ಲ ನಮಗೆ. ಅದೆಲ್ಲಿಂದ ಬರೋದು ಅಂದರೆ ಈ ಅಗ್ನಿಯ ಕಾರಣಕ್ಕೆ, ರಂಜಕಾಗ್ನಿಯ ಕಾರಣಕ್ಕೆ ನಮಗೆ ಆ ಭಾವಗಳ ಉತ್ಪತ್ತಿ. ಯಾಕೆ ಇದು ಮುಖ್ಯ ಅಂತಂದರೆ, ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿ ನಡೀತಾ ಇರೋ ಪ್ರಕ್ರಿಯೆ ಇದೆಯಲ್ಲ, ಅದ್ರ ಹಿಂದ್ಗಡೆ ಅದಿದೆ ಅಂತ. ಈ ನಮಗೆಲ್ಲ ಇದೆ ಅಲ್ವಾ, ಯಾವುದೋ ನಮಗೆ ಆಗಬಹುದು ಅಂತ, ಯಾವುದೋ ಬೇಡ ಅಂತ, ಯಾವುದೋ ದೂರ, ಹಂಗಾಗಲ್ಲ, ಹಂಗಾಗಿ ಬರಲ್ಲ, ಯಾವುದೋ ಪ್ರೀತಿ ಬೇಕು, ಇಷ್ಟ, ಇಲ್ಲಿ ಇದರ ಪಾತ್ರ ಇದೆ, ಈ ರಂಜಕಾಗ್ನಿಯ ಪಾತ್ರ ಇದೆ ಅಂತ ಹೇಳ್ತಾರೆ. ಮತ್ತು ಮೇಲಕ್ಕೆ ಹೃದಯದಲ್ಲೊಂದು ಅಗ್ನಿ ಇದೆ, ಅದರ ಹೆಸರೇ ಸಾಧಕಾಗ್ನಿ. ನೀವು ಸಾಧಕರಾಗಬೇಕು ಅಂದ್ರೆ ಈ ಅಗ್ನಿ ಬೇಕೇ ಬೇಕು. ಇದಕ್ಕೆ ಯಾಕೆ ಹೆಸರು ಅಂದರೆ, ಸಾಧನೆ ಈ ಅಗ್ನಿಗೆ ಸಂಬಂಧಪಟ್ಟಿರುವಂಥದ್ದು. ಇದೇ ಸಾಧಿಸಿಕೊಡ್ತದೆ ಯಾವುದನ್ನ, ಪರಮ ಪುರುಷಾರ್ಥವನ್ನ, ಮೋಕ್ಷವನ್ನು ಸಾಧಿಸಿಕೊಡುತ್ತೆ. ಇದು ಮೋಕ್ಷ ಮಾತ್ರ ಅಲ್ಲ, ಇಲ್ಲಿಯೇ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನೂ ಸಾಧಿಸಿಕೊಡುವಂಥ ಅಗ್ನಿ ಯಾವುದು ಅಂದರೆ ಹೃದಯದ ಸಾಧಕಾಗ್ನಿ. ಹೃದಯದ ಭಾವಗಳು ಕೂಡ ಇಲ್ಲೆಂದರೆ ಧೈರ್ಯ, ಇದು ಚೆನ್ನಾಗಿದ್ದರೆ, ಸಾಧಕಾಗ್ನಿ ಚೆನ್ನಾಗಿದ್ರೆ ಧೈರ್ಯ, ಅದು ಚೆನ್ನಾಗಿಲ್ಲದೆ ಇದ್ರೆ ಭಯ, ಅದು ಚೆನ್ನಾಗಿದ್ರೆ ಪ್ರಸಾದ ಅಂದರೆ ಪ್ರಸನ್ನತೆ, ಸಮಾಧಾನ, ಅದು ಕೆಟ್ಟರೆ ವಿಷಾದ. ಹೀಗೆ ಹೃದಯದ ಭಾವಗಳೇನಿದೆ ಅದು ಕೂಡ ಈ ಅಗ್ನಿಯಿಂದಲೇ. ಯಾವ ಅಗ್ನಿಯಿಂದ? ಸಾಧಕಾಗ್ನಿ. ಹೃದಯದ ಮಧ್ಯೆ ಇರೋದ್ರಿಂದ ತುಂಬ ಮುಖ್ಯವಾಗಿರ್ತಕ್ಕಂಥ ಅಗ್ನಿ ಇದು. ಸಣ್ಣ ಅಗ್ನಿ ಅಲ್ಲ ಇದು. ಇದನ್ನೇ ನಾವು ಆತ್ಮಾಗ್ನಿ, ಪರಮಾತ್ಮ ಅಗ್ನಿ ಅಂತ ಕರಿಬೋದು. ಅಂಥದ್ದಿದು. ಯಾಕೆಂದರೆ ಎಲ್ಲವನ್ನೂ ಸಲ್ಲಿಸಿಕೊಡುತ್ತೆ. ನಿಮ್ಗೆ ಏನನ್ನು ಸಾಧನೆ ಮಾಡಬೇಕು ಅಂತಿದೆಯೋ ಇದರಿಂದಲೇ ಸಾಧನೆ ಆಗುವಂಥದ್ದು. ಮುಖ್ಯವಾಗಿ ಇದು ಮೋಕ್ಷವನ್ನು ಕೊಡುವ ಸಲುವಾಗಿ ಕಾದುಕೊಳ್ತಿದೆ. ಇದರ ಪರಮ ಲಕ್ಷ್ಯವೇ ಮುಕ್ತಿ ಕೊಡುವಂಥದ್ದು. ಪಂಕ್ತಿಯನ್ನು ಮುಂದಕ್ಕೆ ನೋಡೋಣ. ವಿಷಯ ಮೊದಲು ಗಮನಿಸೋಣ ಅನ್ನೋ ಕಾರಣಕ್ಕೆ ನಾವು ಇದನ್ನು ಹೇಳ್ತಾ ಇರೋವಂಥದ್ದು. ಹಾಗಾಗಿ ಅಂತಹ ಅಗ್ನಿ ಸಾಧಕಾಗ್ನಿ. ಇನ್ನು ಆಲೋಚಕಾಗ್ನಿ ಅದೆಲ್ಲಿದೆ? ತೋರಿಸಿ ನೋಡೋಣ ಎಲ್ಲಿದೆ ಅಂತ. ಮುಟ್ಟಿ ತೋರಿಸಿ, ಅಲ್ಲ ಹೊರಗಡೆಯಿಂದ ತೋರಿಸಿ. ಹಾಗಲ್ಲ, ಹೀಗೆ ತೋರಿಸ್ಬೇಕು ನೀವು. ಕಣ್ಣೆಷ್ಟು? 3 ಕಣ್ಣು. ಒಂದು ಮುಚ್ಚಿ ಹೋಗಿದೆ, 2 ಮಾತ್ರ ತೆರೆದಿದೆ. ಆ 3 ಕಣ್ಣುಗಳು ಈ ಆಲೋಚಕಾಗ್ನಿಯಿಂದಲೇ. ನೆನ್ಪಿಟ್ಕೊಳ್ಳಿ, 3 ಕಣ್ಣುಗಳು ಕೂಡ ಆಲೋಚಕಾಗ್ನಿಯಿಂದಲೇ. 2 ಕಣ್ಣುಗಳ ಮೂಲಕ ಜಗತ್ತನ್ನು ನೋಡ್ತೇವೆ, ಅದು ಆಲೋಚಕಾಗ್ನಿಯ ಅನುಗ್ರಹದ ಕಾರಣದಿಂದ ನೋಡ್ತಾ ಇರುವಂಥದ್ದು. ಅದೇನಾದ್ರು ಆಲೋಚಕಾಗ್ನಿ ಕೆಟ್ಟರೆ ದೃಷ್ಟಿ ಹಾಳಾಗತ್ತೆ, ಕಣ್ಣು ಕತ್ತಲಾಗತ್ತೆ. ಅದು ಅಲ್ಪ ಸ್ವಲ್ಪ ಕೆಟ್ಟರೆ ಸರಿ ಕಾಣಿಸೋದಿಲ್ಲ, ಪೂರ್ತಿ ಕೆಟ್ಟರೆ ಏನು ಕಾಣಿಸೋದೇ ಇಲ್ಲ. ಹಾಗೆ 3ನೇ ಕಣ್ಣಿದೆಯಲ್ಲ, ಶೃಂಗಾಟಕ ಅಂತ ಕರೀತಾರೆ ಇದನ್ನು. ಈ ಹುಬ್ಬುಗಳ ಮಧ್ಯೆ ಇರತಕ್ಕಂಥ ಸ್ಥಾನವನ್ನ ಏನು ಶೃಂಗಾಟಕ ಅಂತ ಕರೀತಾರೆ. ಅಲ್ಲಿದ್ದುಕೊಂಡು ತೃತೀಯ ನೇತ್ರವನ್ನ, ಜ್ಞಾನ ನೇತ್ರವನ್ನ, ಯೋಗ ನೇತ್ರವನ್ನ ತೆರೆಸುವಂಥ ಅಗ್ನಿ ಇದುವೇ. ಯಾವುದು? ಈ ಆಲೋಚಕಾಗ್ನಿ. ಇದು ಕೂಡ ಕೆಲಸವನ್ನು ಮಾಡುತ್ತೆ. ಮಾತ್ರ ಅಲ್ಲ, ಈ ಆಲೋಚನೆ ಇದೆಯಲ್ಲ, ಇದರಿಂದಲೇ ಬುದ್ಧಿ, ಆ ಬುದ್ಧಿ ಕೆಲಸ ಮಾಡೋದು ಇದೇ ಅಗ್ನಿಯಿಂದ ಅಂತ. ಯಾಕೆ ನಮಗೆ ಇದನ್ನು ತಿಳ್ಕೊಳ್ಬೇಕು ಅನ್ನುವ ಸಂದರ್ಭ ಇದೆ ಅಂತ ಹೇಳಿದ್ರು ಅಂದರೆ, ಇಂತಿಂಥ ಮಹತ್ವದ ಪಾತ್ರಗಳನ್ನು ವಹಿಸ್ತಾ ಇದ್ದೇವೆ ಇವೇ ಅಗ್ನಿಗಳು ನಮ್ಮ ಒಳಗಡೆಗೆ. ನಾವು ಇದನ್ನು ಕೆಡಿಸ್ಕೊಂಡ್ರೆ ಏನಪ್ಪ ಕತೆ? ಹೊಟ್ಟೆ ಕೆಟ್ಟರೆ ಬುದ್ಧಿ ಕೆಡುತ್ತೆ. ಯಾಕೆ ಅಂದರೆ ಆಲೋಚಕಾಗ್ನಿಗೆ ಬಲ ಹೋಗುವಂಥದ್ದು ಇಲ್ಲಿಂದಲೇ, ಜಠರಾಗ್ನಿಯಿಂದಲೇ ಬಲ ಹೋಗುವಂಥದ್ದು. ಹಾಗಾಗಿ ಇದು ಕೆಟ್ಟರೆ ಅದು ಕೆಡುತ್ತೆ, ಬುದ್ಧಿನೂ ಕೆಡುತ್ತೆ. ಹೊಟ್ಟೆಗೆ ನೀವು ಒಳ್ಳೆಯದನ್ನು ಕೊಡದೇ ಇದ್ದರೆ ಅದರ ಪರಿಣಾಮ ಬುದ್ಧಿ ಮೇಲೆ ಆಗುತ್ತೆ.
ಮತ್ತು ಮುಚ್ಚಿರದೆ, ಮೂರನೇ ಕಣ್ಣು ಮುಚ್ಚಿರದೆ ಆ ಆಲೋಚಕ ಅಗ್ನಿ ತನ್ನ ಉಚ್ಛ್ರಾಯ ಸ್ಥಿತಿಯಲ್ಲಿ, ತನ್ನ ಪೂರ್ಣಾವತಾರದಲ್ಲಿ ಇಲ್ಲದೆ ಇರೋದ್ರಿಂದ ಅದು ಪೂರ್ಣ ಸ್ಥಿತಿಗೆ ಬಂದಾಗ ಮೂರನೇ ಕಣ್ಣು ತೆರ್ಕೊಳ್ಳುತ್ತೆ ತಾನೇ ತಾನಾಗಿ. ಹಾಗಾಗಿ ಇದು ಆಲೋಚಕ ಅಗ್ನಿ. ಕೊನೆಯದು ಭ್ರಾಜಕ. ಭ್ರಾಜಕ ಇವಾಗ ನೀವು ಚರ್ಮದ ಮೇಲೆ ಒಂದು ನೀರು ಏನಾದ್ರು ಬಿದ್ದರೆ ಅಥವಾ ಎಣ್ಣೆ ಏನಾದ್ರು ಬಿದ್ದರೆ ನೀವು ಒರೆಸ್ತಾ ಇದ್ರು ಕೂಡ ಅದನ್ನು ತಾನಾಗಿ ಸ್ವಲ್ಪ ಹೊತ್ತಿಗೆ ಆರೋಗುತ್ತಲ್ವ ಅದು. ನೀರಾದರೆ ಬೇಗ ಆರೋಗುತ್ತೆ ಚರ್ಮದ ಮೇಲೆ ಅಲ್ವಾ. ಎಣ್ಣೆ ಆದರೂ ಸ್ವಲ್ಪ ನಿಧಾನಕ್ಕೆ ಆರೋಗ್ಬೋದು, ಆದರೆ ಅಂತೂ ಅದು ಆರದೇ ಇರೋದಿಲ್ಲ, ಆರೋಗುತ್ತೆ ಅದು. ಯಾಕೆ ಅಂದರೆ ಅಲ್ಲೊಂದು ಅಗ್ನಿಯ ಉಪಸ್ಥಿತಿ ಇದೆ, ಅದೇ ಭ್ರಾಜಕ. ಅದು ಈ ನೀರಾಗಲಿ ಎಣ್ಣೆ ಆಗಲಿ ಏನು ಬಂತೋ ಅಥವಾ ನೀವೇನಾದ್ರು ಲೇಪನ ಮಾಡಿದರೆ ಅದು ಬಂದಿದ್ದನ್ನೆಲ್ಲ ತಗೊಳುತ್ತೆ. ಹಾಗಾಗಿ ನೀವು ಜಾಗ್ರತೆ, ನೀವು ಏನು ಹಚ್ಚುತ್ತೀರಿ ಅದಲ್ಲೇ ಇದ್ಬಿಡೋದಿಲ್ಲ. ನೀವು ಹಚ್ಚಿದ್ದು ಈ ಹೊರಗಿಂದ ತಾನೇ ಬಿಡು ಅಂತ ಕೆಲವರು ಹಾಗೆ ಹೇಳೋದುಂಟು. ಏನು ಒಳಗಂತ ತಗೊಳ್ಳೋದಿಲ್ಲ, ಹೊರಗಿಂದ ಹಚ್ಚುತ್ತಾನೆ ಅಂತ. ಆದರೆ ಅಲ್ಲೊಂದು ಅಗ್ನಿ ಇದೆ ಅಂತ, ಆ ಅಗ್ನಿ ಅದನ್ನು ಸ್ವೀಕಾರ ಮಾಡುತ್ತೆ, ಅದನ್ನು ಒಳಗೆ ತಗೊಳುತ್ತೆ, ಅದನ್ನು ಪರಿಣಾಮಗಳಿದೆ ಅದರಿಂದಾಗಿ, ಒಳಗೂ ಪರಿಣಾಮಗಳಾಗ್ಬೋದು ಅದರಿಂದಲಾಗಿ. ಹಾಗಾಗಿ ಈ ಅಗ್ನಿ ತುಂಬ ಮುಖ್ಯವಾಗಿರುವಂಥದ್ದು. ಇದರಿಂದಲೇ ಕಾಂತಿ, ಇದರಿಂದಲೇ ಸೌಂದರ್ಯ. ನಾವು ಸುಂದರವಾಗಿ ಕಾಣಬೇಕು ಅಂದರೆ ಈ ಅಗ್ನಿಯ ಕಾರಣಕ್ಕೆ. ಈ ಪ್ರಕೃತಿ ವಿಕೃತಿ ವರ್ಣಗಳು ಅಂತ ಹೇಳ್ತಾರೆ, ಅಂದರೆ ಅವನವನು ಸಹಜವಾದ ಬಣ್ಣ. ಬಣ್ಣ ಅಂದರೆ ಈ ಬಿಳಿ ಬಣ್ಣ ಇದ್ರೆ ಮಾತ್ರವೇ ಚಂದ ಅಂತಲ್ಲ, ಅಥವಾ ಗೋಧಿ ಬಣ್ಣ ಇದ್ರೆ ಮಾತ್ರವೇ ಚಂದ ಅಂತಲ್ಲ, ಎಲ್ಲ ಬಣ್ಣಗಳು ಕೂಡ ಚಂದವೇ. ರಾಮಕೃಷ್ಣರ ಬಣ್ಣ ಯಾವುದು? ಶ್ಯಾಮ ಅಲ್ವಾ ಬಣ್ಣ ಅವರಿದ್ದು, ಮೋಡದ ಬಣ್ಣ ಅವರಿದ್ದು. ಅದು ಚಂದ ಅಲ್ಲ ಅಂತಲ್ಲ, ಖಂಡಿತವಾಗಿ. ದ್ರೌಪದಿಯ ಬಣ್ಣ ಕೂಡ ಅದೇ. ಹಿಂದೆ ಹೇಳಿದ್ವಲ್ಲ ನಿಮಗೆ, ಕೃಷ್ಣ ಅಂತ ಕರೀತಾರೆ ಆಕೆಯನ್ನು, ಯಾಕಂದರೆ ಕಪ್ಪು ಆಕೆಯ ಬಣ್ಣ, ಎಣ್ಣೆಗಪ್ಪು ಅಂತ ಹೇಳಿದ್ವಲ್ವಾ. ಹಾಗಾಗಿ ನೀವು ಇಂಥದೇ ಬಣ್ಣ ಚಂದ, ಈಗ ಆ ಭ್ರಾಜಕಾಗ್ನಿ ಚೆನ್ನಾಗಿದ್ರೆ ಎಲ್ಲ ಬಿಳಿ ಆಗ್ತಾರೆ ಅಂತ ಅನ್ಕೋಬೇಡಿ, ಹಾಗೆಲ್ಲ ಏನೂ ಅಲ್ಲ. ಅವರವರ ಸಹಜ ವರ್ಣಗಳು. ಕಪ್ಪಾದ್ರೂ ಕೂಡ ಅದು ಸಹಜ ವರ್ಣ ಆದಾಗ ಚಂದ ಕಾಣ್ತಾ ಇರುತ್ತೆ. ಅದು ಯಾವುದೇ ಬಣ್ಣ ಆದರೂ ಕೂಡ ತನ್ನ ಸಹಜತೆಯಲ್ಲಿ ಇದ್ರೆ ಅದು ಶೋಭಿಸುತ್ತೆ ಅದು. ಆದರೆ ವಿವರ್ಣ, ವೈಕೃತ ವರ್ಣ ಅಂತ, ಆ ವರ್ಣ ಕೆಟ್ಟಾಗ ಬಿಳಿ ಆದರೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ, ಬಿಳಿಚಿಕೊಳ್ಳೋದು ಅಂತಿದೆ ಒಂದು, ಅದು ಚಂದ ಕಾಣೋದಿಲ್ಲ ಅದು. ಹಾಗಾದರೆ ಅದು ಅಂತ. ಹಾಗಾಗಿ ಇಲ್ಲಿ ಆ ಪ್ರಕೃತಿ ವರ್ಣ ಏನಿದೆ, ಸಹಜ ಬಣ್ಣ ಏನಿದೆ, ಇದು ಸಹಜವಾಗಿದ್ದಾಗ, ಈ ಅಗ್ನಿ ಸಹಜವಾಗಿದ್ದಾಗ ಆ ಸಹಜವಾದ ಬಣ್ಣವನ್ನು ಕೊಡುತ್ತೆ, ಕಾಂತಿಯನ್ನು ಕೊಡುತ್ತೆ. ನೆರಳು ಇದರಿಂದಲೇ, ಪ್ರಭೆಯೂ ಇದರಿಂದಲೇ. ಪ್ರಭೆ ನೋಡು ಅಂತ ಹೇಳ್ತಾರಲ್ಲ ಒಂದು ಮಹಾಪುರುಷರು, ಮಹಾತ್ಮ ಅಂದರೆ ಅವರು ಪ್ರಭೆ ನೋಡು ಅಂತ. ಆ ಪ್ರಭೆ ಈ ಭ್ರಾಜಕ ಎನ್ನುವ ಅಗ್ನಿಯಿಂದ ಬರುವಂಥದ್ದು, ನೆರಳು ಕೂಡ ಈ ಭ್ರಾಜಕ ಎನ್ನುವ ಅಗ್ನಿಯಿಂದ ಬರುವಂಥದ್ದು. ಹಾಗಾಗಿ ಈ ಅಗ್ನಿಗಳನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ದಾರಿ ಯಾವುದು ಅಂದರೆ ಆ ಅಗ್ನಿಯನ್ನು, ಮೂಲ ಅಗ್ನಿ ಇದೆಯಲ್ಲ ವೈಶ್ವಾನರ, ಆ ವೈಶ್ವಾನರ ಚೆನ್ನಾಗಿದ್ದರೆ ಈ ಎಲ್ಲ ಅಗ್ನಿಗಳು ಚೆನ್ನಾಗಿರ್ತವೆ. ಈ ಅಗ್ನಿಗಳು ಚೆನ್ನಾಗಿದ್ದರೆ ಮತ್ತೇನು ಬೇಕು ಜೀವನಕ್ಕೆ? ಒಂದು ಬುದ್ಧಿ ಸರಿಯಾದರೆ ಮತ್ತೇನು ಬೇಕು ಜೀವನಕ್ಕೆ? ಒಂದು ರಾಗ, ಅಂಟು, ರಾಗ ಶಬ್ದಕ್ಕೆ ಅಂಟು ಅಂತ ಅರ್ಥ ಇದೆ. ವಿರಾಗ ಅಂದರೆ ಅಂಟು ಇಲ್ಲದಿರುವುದು ಅಂತ ಅರ್ಥ ಅದಕ್ಕೆ, ಹೊರತು ವಿರಾಗ ಅಂದರೆ ಕೇವಲ ಬಿಡೋದು ಅಂತ ಅರ್ಥ ಅಲ್ಲ ಅದಕ್ಕೆ. ವಿರಾಗ ಅಂದರೆ ಅದು ಇರಬಹುದು, ಇಲ್ಲದೆ ಇರಬಹುದು, ಅದ್ರ ಜೊತೆಗೆ ಅಂಟಿಲ್ಲ. ಇರಬೇಕು, ಇದ್ದು ಇರದಂತಿರಬೇಕು ಅಲ್ವಾ. ಸಂಸಾರದಲ್ಲಿ ಇದ್ದು ಕೂಡ ಇರದಂತಿರಬೇಕು, ಅದೇ ವಿರಾಗ ಅಂದರೆ. ಅಂಟಿಲ್ಲದೆ ಇರುವಂಥದ್ದು. ಈ ಕಾಯಿ ಕೊಬ್ಬರಿ ಆದಾಗ ಕವಚದೊಳಗೆ ಈ ಚಿಪ್ಪಿದೆಯಲ್ಲ, ಚಿಪ್ಪಿನೊಳಗೆ ಬಿಟ್ಕೊಳ್ಳುತ್ತೆ ಅದು, ಅಂಟನ್ನು ಕಳ್ಕೊಳ್ಳುತ್ತೆ. ಅಂಟನ್ನು ಕಳ್ಕೊಂಡ್ಮೇಲೆ ಗಿಟಿ ಗಿಟಿ, ಈಗ ಆಡಿಸಿದ್ರೆ ಆಡುತ್ತೆ ನೋಡಿ, ಅದು ಗಿಟಿ ಗಿಟಿನ ಶಬ್ದ ಬರುತ್ತೆ ನೋಡಿ, ಅದು ವಿರಾಗ ಅಂದರೆ ಅಂತ. ಚಿಪ್ಪಿನೊಳಗೆ ಇದೆ ಅದು, ಚಿಪ್ಪು ಬಿಟ್ಟೆಲ್ಲೂ ಹೋಗಿಲ್ಲ, ಆದರೆ ಅಂಟಿಕೊಂಡಿಲ್ಲ ಅಂತ. ಈ ಸ್ಥಿತಿಗೆ ವಿರಾಗ ಅಂತ ಹೆಸರು. ರಾಗ ಅಂದರೆ ನಾವು ಅಂಟಿಕೊಳ್ತೇವೆ ಪ್ರಪಂಚಕ್ಕೆ, ಅದೆಲ್ಲ ಇಲ್ಲಿಂದ ಅಂತ. ಅದನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ಅಗ್ನಿಗಳು ಅಂತ. ಇವುಗಳನ್ನು ಸರಿ ಇಟ್ಕೊಂಡ್ರೆ ನಮಗೆ ವೈರಾಗ್ಯವೂ ಬರುತ್ತೆ, ಒಳ್ಳೆ ಬುದ್ಧಿನೂ ಬರುತ್ತೆ, ಮೂರನೇ ದೃಷ್ಟಿನೂ ತೆರೆಯುತ್ತೆ. ಈ ಸಾಧಕಾಗ್ನಿ ಸಂತುಷ್ಟನಾದರೆ ಸಕಲೇಷ್ಟಾರ್ಥ ಸಿದ್ಧಿ, ನೀವು ಕೇಳಿದ್ದನ್ನು ಕೊಡ್ತಾನ, ಸಕಲ ಮನೋರಥ ಅರ್ಥ ಸಿದ್ಧಿ, ಏನು ಅಪೇಕ್ಷೆ ಪಡ್ತೀವೋ ಅದು ಆಗ್ತಾ ಹೋಗುತ್ತೆ. ಹೀಗೆ ಇದನ್ನು ವಿವರಿಸಿದ್ದಾರೆ. ಇದನ್ನು ಭೇರ ಸಂಹಿತ ಈ ತರಹ ಪ್ರಾರಂಭ ಮಾಡುತ್ತೆ. ಅಲ್ಲಿ ಭಗವಾನ್ ಆತ್ರೇಯ
ಆತ್ರೇಯರು ಅವರಿಂದ ಬಂದಿರತಕ್ಕಂಥದ್ದು ಅದು. ಅವ್ರೇನು ಹೇಳ್ತಾರೆ ಅಂದರೆ, ಇಹ ಖಲುಭೋ ಅಯಂ ಅನ್ನಾತ್ ಪುರುಷೋ ಭವತಿ. ಅನ್ನದಿಂದ ಪುರುಷ. ಪುರುಷ ಅಂದರೆ ಹೆಣ್ಮಕ್ಳು ಅಲ್ಲ ಅಂತ ಅರ್ಥ ಅಲ್ಲ, ಅದಕ್ಕೆ ಪುರುಷ ಅಂದರೆ ಜೀವಿ, ಎಲ್ರಿಗೂ ಬಂತದ್ದು ಪುರುಷ ಅನ್ನೋದು. ಹಾಗಾಗಿ ಅಥಾತಃ ಪುರುಷ ನಿಚಯಂ ಶಾರೀರಂ ವ್ಯಾಖ್ಯಾಸ್ಯಾಮಃ ಅಂತ ಈ ಪುರುಷನನ್ನು ವ್ಯಾಖ್ಯಾನ ಮಾಡೋದಕ್ಕೆ ಅವರು ಹೊರಟು, ಅವರು ಈ ಪುರುಷ ಅನ್ನದಿಂದ, ಆಹಾರದಿಂದ ಎಂಬುದಾಗಿ ವಿವರಿಸಿ, ಅನ್ನದಿಂದಲೇ ಪುರುಷ, ರಸದಿಂದಲೇ ವ್ಯಾಧಿಗಳು. ರಸದಿಂದ ಅಂದರೆ ಅನ್ನ ರಸ, ಆಹಾರ ರಸ ಇದೆಯಲ್ಲ, ಅದರಿಂದಲೇ ವ್ಯಾಧಿಗಳು. ರಸಜನ್ಮಾನೋಸ್ತಿ ವ್ಯಾಧಯೋ ಭವಂತಿ ಎಂಬುದಾಗಿ ಹೇಳಿ ರಸದ ಪ್ರಾಮುಖ್ಯವನ್ನು ಹೇಳ್ತಾರೆ. ಏನಪ್ಪ ಅಂದರೆ, ತದ್ಯಥಾ ಖಲ್ವಯಂ ಪುರುಷೋ ರಸಜನ್ಮ ರಸಜ್ವಲನಃ ರಸಸಮಾಧಿಕಃ ರಸಜೀವನಶ್ಚ ಭವತಿ. ನಾವೆಲ್ಲ ಏನು ಅಂದರೆ ರಸಜನ್ಮ, ರಸದಿಂದಲೇ ಹುಟ್ಟಿದ್ದೇವೆ, ರಸದಿಂದಲೇ ಬದುಕ್ತೇವೆ. ಮತ್ತು ನಮ್ಮೊಳಗೆ ಜ್ವಲಿಸುವ ಅಗ್ನಿ ಕೂಡ ಅದು ರಸದಿಂದಲೇ. ಅದು ಅನ್ನ ರಸವನ್ನು ಸ್ವೀಕಾರ ಮಾಡಿ ಜ್ವಲಿಸುವಂಥದ್ದಲ್ವ, ಅದು ರಸ ಸಮಾಧಿ. ನಮ್ಮ ಹುಟ್ಟುವಲ್ಲಿಂದಲೇ, ಬದುಕುವಲ್ಲಿಂದಲೇ, ಬೆಳಕುವಲ್ಲಿಂದಲೇ, ಸಮಾಧಿಯು ಅಲ್ಲಿಯೇ, ರಸದಲ್ಲಿಯೇ. ರಸೋವೈ ಸಹ, ಅದೇ ಅದು ಅಂತ. ಅವನೇ ರಸವಾಗಿ ನಮ್ಮೊಳಗೆ ಉದಿಸಿ ಬರುವಂಥದ್ದು ಪರಮಾತ್ಮನೇ ಅದು ಎಂಬುದಾಗಿ ಹೇಳಿ, ಈ ರಸಗಳನ್ನು ಸರಿಯಾಗಿ ನಾವು ಬಳಸದೇ ಇದ್ದಾಗ, ತಪ್ಪಾಗಿ ಬಳಸಿದಾಗ ಎಲ್ಲ ಸಮಸ್ಯೆಗಳು. ರಸಾನಾಂ ಅಸಮ್ಯಗ್ ಉಪಯೋಗಾತ್, ರಸಗಳ ಅನುಚಿತವಾದ ಬಳಕೆ. ಅನ್ನ ರಸ ಇದೆಯಲ್ಲ, ಇದರ ಅನುಚಿತವಾದ ಬಳಕೆ, ಅಥವಾ ಮಧುರಾಮ್ಲ, ಈ ರಸಗಳಿದೆಯಲ್ಲ, ಮಧುರ, ಆಮ್ಲ, ಲವಣ, ರಸ, ಕಟು, ತಿಕ್ತ, ಕಷಾಯ ಎಲ್ಲ ಇದೆಯಲ್ಲ, ಈ ರಸಗಳ ಅಸಮೀಚೀನವಾದ ಪ್ರಯೋಗದಿಂದಾಗಿ ನಮಗೆಲ್ಲ ಸಮಸ್ಯೆಗಳು. ಅದರಿಂದ ಯಾರಾದ್ರೂ ಆರೋಗ್ಯವಾಗಿರೋಕ್ಕೆ ಸಾಧ್ಯವಾ ಅಂಥದ್ದನ್ನು ಮಾಡಿದರೆ, ಈ ರಸಗಳನ್ನು ಸರಿಯಾಗಿ ಬಳಸ್ತಾ ಇದ್ರೆ ಅವ್ನು ಚೆನ್ನಾಗಿರೋಕ್ಕೆ ಸಾಧ್ಯವಾ ಅಂತ ಕೇಳ್ತಾರೆ ಅವರು. ಅಜೀರ್ಣ ಅಪಥ್ಯ ಭೋಜನ ಆಯ್ತು, ಅಜೀರ್ಣ ಭೋಜನದಿಂದ, ಅಪಥ್ಯ ಭೋಜನದಿಂದ ಯಾರಾದರೂ ಚೆನ್ನಾಗಿರೋಕ್ಕೆ ಸಾಧ್ಯವಾ? ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ನೋಡಿ ಅಂತಲ್ಲಿ ಹೇಳುವಾಗ, ಅಥಾತ್ರ ಪ್ರಶ್ನೋ ಭವತಿ, ಅಲ್ಲೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಅಲ್ಲಿ. ಯಾರಪ್ಪ ಈ ಆಹಾರನ ಪಚನ ಮಾಡೋರು, ಜೀರ್ಣ ಮಾಡೋರು ಯಾರು? ಆಹಾರವನ್ನು ವಾತವೋ, ಪಿತ್ತವೋ, ಶ್ಲೇಷ್ಮವೋ, ಅನುಪಾನವೋ, ಅಂದರೆ ಊಟ ಮಾಡುವಾಗ ನಾವು ನೀರು ಕುಡಿತೀವಲ್ಲ, ಅಥವಾ ಏನನ್ನು ಕುಡಿತೀವಲ್ಲ, ಅಂಥದ್ದು ಯಾವುದು ಅಂತ ಕೇಳಿಕೊಂಡು, ನೇತ್ಯಾಹ ಭಗವಾನ್ ಪುನರ್ವಸು ಆತ್ರೇಯ, ಆತ್ರೇಯ ಪುನರ್ವಸುಗಳು ಅದೆಲ್ಲ ಅಲ್ಲ ಅಂಥೇಳಿ, ಯಾವುದಪ್ಪ ಅಂದರೆ ತೇಜಶ್ಚ ಶರೀರಸ್ಥಂ, ನಮ್ಮೊಳಗಿನ ತೇಜಸ್ಸು ಅದು ಆಹಾರವನ್ನು ಪಚನ ಮಾಡುತ್ತೆ. ಅಥಾಸ್ಯ ಊಷ್ಮಾನ್, ಅದೇ ನಮಗೆ ಬಿಸಿ ಕೊಟ್ಟಿರ್ತಕ್ಕಂಥದ್ದು, ಶರೀರವನ್ನು ಬೆಚ್ಚಗಿಟ್ಟಿರ್ತಕ್ಕಂಥದ್ದು, ಅದೇ ತಾನೇ ಆ ಕಾಯಾಗ್ನಿ, ಅದೇ ತಾನೇ ಆಹಾರವನ್ನು ಪಚನ ಮಾಡುತ್ತೆ ಅಂತಲೇ ಹೇಳಿದಾಗ, ಈ ಬೇಲರು ಆತ್ರೇಯರನ್ನು ಕೇಳ್ತಾರೆ. ಈ ಅಗ್ನಿ 5 ವಿಧ ಅಂತ ಕೇಳಿದ್ದೀವಿ ನಾವು, ಅಥವಾ ಪಿತ್ತ 5 ವಿಧ ಅಂತ ಕೇಳಿದ್ದೀವಿ ನಾವು. ಅದೇ ಆಲೋಚಕ, ರಾಜಕ, ಭಾಜಕ, ಸಾಧಕ, ಪಾಚಕ. ರಾಜಕ, ರಂಜಕ ಒಂದೇ ಇದು. ಏನಪ್ಪ ಇದೆಲ್ಲ ಕರ್ತವ್ಯ ಅಂತ ಕೇಳಿದಾಗ ಅವರು ಇದನ್ನೆಲ್ಲ ವಿವರಿಸಿದ್ದಾರೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಚರಕರು ಕೂಡ ಇದನ್ನು ಹೇಳ್ತಾರೆ. ಇವತ್ತು ಚರಕ ಜಯಂತಿ, ನಾಗರ ಪಂಚಮಿ. ಇವತ್ತು ನಾಗರ ಪಂಚಮಿ ಅಂದರೆ ಚರಕರ ಜನ್ಮ ಸಂಭ್ರಮ ಇವತ್ತು. ಹಾಗಾಗಿ ಚರಕರ ಬಗ್ಗೆ ನಾವು ಅವರ ಶಬ್ದ ಕೇಳಿದ ನಾವು ಮುಂದಕ್ಕೆ ಹೋಗಬಾರ್ದು ನಿಜವಾಗಿ. ಅವರು ಕೂಡ ಈ ಧಾತುಗಳನ್ನು ವಿವೇಚನೆ ಮಾಡ್ತಾ ಮಾಡ್ತಾ ಪಿತ್ತಕ್ಕೆ ಬಂದಾಗ, ನಿಮ್ಗೆ ಹಿಂದೆ ಹೇಳಿದ್ವಿ ಇದನ್ನು, ಋಷಿ ಸಂಸತ್ತಿನ ಮಧ್ಯದಲ್ಲಿ ಒಂದು ಚರ್ಚೆ ನಡೀತು. ಒಂದು ವಾತ ಅಂದ್ರೇನು, ಪಿತ್ತ ಅಂದ್ರೇನು, ಕಫ ಅಂದ್ರೇನು ಒಂದು ಚರ್ಚೆ ನಡೀತು. ಆ ಚರ್ಚೆಯಲ್ಲಿ ಪಿತ್ತದ ಬಗ್ಗೆ ಬಂದಾಗ, ಅಗ್ನಿರೇವ ಶರೀರೇ ಪಿತ್ತಾಂತರ್ಗತಃ ಕುಪಿತಾ ಶುಭಾಶುಭಾನಿ ಕರೋತಿ. ಪಿತ್ತದ ಒಳಗಿರ್ತಕ್ಕಂಥ, ಪಿತ್ತದ ಅಂತರ್ಗತನಾಗಿರ್ತಕ್ಕಂಥ, ಪಿತ್ತಧಾತುವಿಂದಲೇ ನೆಲೆಸಿರ್ತಕ್ಕಂಥ ಅಗ್ನಿಶಕ್ತಿಯೇ ಅದು ಎಲ್ಲವನ್ನು ಮಾಡುವಂಥದ್ದು. ಕುಪಿತ ಅಕುಪಿತ, ಅದು ಪ್ರಸನ್ನವಾದರೆ, ಚೆನ್ನಾಗಿದ್ದರೆ ಒಂದಿಷ್ಟು ಒಳ್ಳೆಯದಾಗತ್ತೆ, ಚೆನ್ನಾಗಿಲ್ಲದೆ ಇದ್ದರೆ ಒಂದಿಷ್ಟು ತೊಂದರೆಗಳಾಗತ್ತೆ. ಚರಕರ ಮಾತುಗಳಿದು. ಸೂತ್ರಸ್ಥಾನದಲ್ಲಿ 13:11 ಅಲ್ಲಿ ಬರುವಂಥ ಮಾತುಗಳು. ಮರೀಚಿಗಳ ಮಾತನ್ನು ಚರಕರು ಉಲ್ಲೇಖ ಮಾಡ್ತಾರೆ. ಮರೀಚಿಗಳು ಹೇಳಿರ್ತಕ್ಕಂಥದ್ದು. ಮರೀಚಿ ಅಂದ್ರೆ ಏನು ಗೊತ್ತಾ ನಿಮಗೆ? ಮತ್ತೇನು? ಊಟದಲ್ಲಾದ್ರೂ ಬರುತ್ತದು? ಅದೇನದು? ಅದು ಪಿತ್ತ ಅಂದರೆ
ಪಿತ್ತಕ್ಕೋದಕ್ಕೂ ಸಂಬಂಧ ಇದೆಯಾ ಇಲ್ವಾ? ಅವರೇ ಹೇಳ್ತಾ ಇರೋದು, ಮರೀಚೆ ಮಾತಾಡ್ತಿರೋದು ಇದು, ಬೇರೆ ಯಾರೂ ಅಲ್ಲ ಅಂತ. ಅದು ಪಿತ್ತವೇ ಮಾತಾಡ್ತೇವೆ ಅಂತ ತಿಳ್ಕೊಳ್ಳಿ ನೀವು ಬೇಕಾದ್ರೆ ಅಂತ. ನಾನು ಏನು ಅಂತ ಪಿತ್ತವೇ ಹೇಳ್ಕೊಳ್ತಾ ಇದೆ. ಅಗ್ನಿರೇವ ಶರೀರೇ ಪಿತ್ತಾಂತರ್ಗತಃ ಕುಪಿತಃ ಶುಭಾಶುಭಾನಿ ಕರೋತಿ ಅಂಥೇಳಿ ಪಕ್ತಿಂ ಅಪಕ್ತಿಂ. ಅವರಿಲ್ಲಿ ಹೆಸರು ಹೇಳೋದಿಲ್ಲ, ಪಾಚಕ ರಾಜಕ ಭ್ರಾಜಕ ಇದೆಲ್ಲ ಹೆಸರು ಹೇಳೋದಿಲ್ಲ, ಪರಿಣಾಮ ಮಾತ್ರ ಹೇಳ್ತಾರೆ. ಪಕ್ತಿ ಅಪಕ್ತಿ, ಜೀರ್ಣ ಆಗೋದು ಜೀರ್ಣ ಆಗದೆ ಇರೋದು ಯಾರ ಕೆಲಸ ಇದು? ಪಾಚಕಾಗ್ನಿ, ಜಠರಾಗ್ನಿ ಮಾಡುವಂಥದ್ದು. ಹಾಗೆ ಜಠರಾಗ್ನಿ ಅಂತ ಹೇಳೋದಿಲ್ಲ ಅವರು. ಪಕ್ತಿ ಮತ್ತು ಅಪಕ್ತಿ, ಜೀರ್ಣ ಮತ್ತು ಅಜೀರ್ಣ ಅಂತ. ಆಮೇಲೆ ದರ್ಶನಂ ಅದರ್ಶನಂ, ಕಾಣೋದು ಕಾಣದೇ ಇರೋದು ಆಲೋಚಕಾಗ್ನಿ. ಆಲೋಚಕಾಗ್ನಿ ಅಂತ ಹೇಳಿಲ್ಲ ಇಲ್ಲ ಅವರು ಈ ಜಾಗದಲ್ಲಿ, ಅಷ್ಟೇ ಹೇಳ್ತಾರೆ ಅವರು. ದರ್ಶನಂ ಅದರ್ಶನಂ, ಆಚಾರ್ಯರ ಶೈಲಿ ನೋಡಿ ಹೇಗಿದೆ ಅಂತ. ಆಮೇಲೆ ಮಾತೃತ್ವ ಮೌಷ್ಮಣಃ ಪ್ರಕೃತಿ ವಿಕೃತಿ ವರ್ಣವು, ಸಹಜವಾದ ಬಣ್ಣ ಗೆಟ್ಟಿದ್ದು ಯಾವುದಿದು? ಭಾಜಕ. ಆಮೇಲೆ ಶೌರ್ಯಂ ಭಯಂ ಕ್ರೋಧಂ ಹರ್ಷಂ ಮೋಹಂ ಪ್ರಸಾದಂ ಸಾಧಕಾಗ್ನಿ. ಸಾಧಕಾಗ್ನಿಯಿಂದ ಅದು ಚೆನ್ನಾಗಿದ್ದಾಗ ಶೌರ್ಯ ಹರ್ಷ ಪ್ರಸಾದ, ಅದು ಕೆಟ್ಟಾಗ ಭಯ ಕ್ರೋಧ ಮೋಹ. ಹಾಗಾಗಿ ಈ ಶಬ್ದಗಳನ್ನು ಹೇಳ್ತಾರೆ ಅವರು ಚರಕರು. ಅಗ್ನಿ ಯಾವುದು ಅನ್ನೋದು ನಾವು ಅಥವಾ ಪಿತ್ತ ಯಾವುದು ಅನ್ನೋದು ನಾವು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ನಮಗೆ. ಆ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಏವಮಾದೀನಿ ಚಾಪರಾಣಿ ದ್ವಂದ್ವ ನೀತಿ ಅಂತ ಹೀಗೆ ಚರಕರು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಒಂದೊಂದನ್ನೇ ನಿಮಗೆಲ್ಲ ವಿಷಯ ಗೊತ್ತಿದೆ. ಈಗ ಆಚಾರ್ಯರ ಭಾಷೆಯಲ್ಲಿ ಸ್ವಲ್ಪ ಕೇಳ್ತಾ ಹೋಗೋಣ. ಸುಶ್ರುತರು ಪಾಚಕಾಗ್ನಿ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ತಚ್ಚ ಅದೃಷ್ಟ ಹೇತುಕೇನ ವಿಶೇಷೇಣ ಪಕ್ವಾಮಾಶಯ ಮಧ್ಯಸ್ಥಂ ಪಿತ್ತಂ ಚತುರ್ವಿಧಂ ಅನ್ನಪಾನಂ ಪಚತಿ ವಿವೇಚಯತಿ ಚ ದೋಷರಸಮೂತ್ರ ಪುರೀಷಾಣಿ. ನಿಮ್ಗೆ ಗೊತ್ತಿರೋಂಥದ್ದೇ, ಕೇಳಿರೋಂಥದ್ದೇ. ಪಾಚಕಾಗ್ನಿ ಏನು ಮಾಡುತ್ತೆ ಅಂದರೆ, ಪಕ್ವಾಮಾಶಯ ಮಧ್ಯಸ್ಥಂ, ಪಕ್ವಾಶಯ ಆಮಾಶಯಗಳ ಮಧ್ಯದಲ್ಲಿ ಇದ್ದುಕೊಂಡು, ಚತುರ್ವಿಧಂ ಅನ್ನಪಾನಂ, 4 ಬಗೆಯ ಅನ್ನಪಾನ. ಯಾವುದೆಲ್ಲ? ಭಕ್ಷ್ಯ ಭೋಜ್ಯ ಲೇಖ್ಯ ಚೋಷ್ಯ ಅಲ್ವಾ? ಏನದು ಕನ್ನಡದಲ್ಲಿ ಹೇಳಿ, ಒಂದೊಂದು ಶಬ್ದದಲ್ಲಿ ಹೇಳಬೇಕು. ಏನು ಶಬ್ದ ಬರೋದಿಲ್ಲ ನಿಮಗೆ, ನೀವು ದಿವಸ ಮಾಡ್ತೀರಿ ಅದನ್ನು. ಒಂದೊಂದೇ ಶಬ್ದದಲ್ಲಿ ಹೇಳಿ. ಕಚ್ಚಿದ್ದು ನೆಕ್ಕಿದ್ದು ಕುಡಿದಿದ್ದು ಸುರಿದಿದ್ದು ಎಲ್ಲ ಇಲ್ಲಿ ಬಂತು. ಅಂಥದ್ದೆಲ್ಲವನ್ನು ಕೂಡ ಯಾವುದು ಜೀರ್ಣ ಮಾಡುತ್ತೋ ಜೀರ್ಣ ಮಾಡಿ ಅದನ್ನೆಲ್ಲ ಬೇರೆ ಬೇರೆ ಮಾಡಿ, ಸಾರ ಯಾವುದು ಕಿಟ್ಟೆ ಯಾವುದು ಬೇರೆ ಬೇರೆ ಮಾಡುತ್ತೋ ಅದು ಪಾಚಕಾಗ್ನಿ ಅಂತ ಹೆಸರು. ಇಲ್ಲವ್ರು ಹೇಳ್ತಾರೆ, ಇದೇ ಅಗ್ನಿ ತತ್ರಸ್ಥಮೇವ, ತಾನಿರೋಲ್ಲ ಇದ್ದುಕೊಂಡು ಜಠರ ಪರಿಸರದಲ್ಲಿ ಗ್ರಹಣಿಯಲ್ಲಿ ಅಗ್ನ್ಯಾಶಯದಲ್ಲಿ ಇದ್ದುಕೊಂಡು ಆತ್ಮಶಕ್ತಿಯ, ತನ್ನ ಶಕ್ತಿಯಿಂದ ಅಥವಾ ಆತ್ಮಶಕ್ತಿಯಿಂದ ಶೇಷಾಣಾಂ ಪಿತ್ತಸ್ಥಾನಾನಾಂ, ಉಳಿದ ಅಗ್ನಿಗಳಿದಾವಲ್ಲ ಅವಕ್ಕೆಲ್ಲ ಶರೀರಸ್ಯ ಚ, ಮತ್ತು ಶರೀರಕ್ಕೂ ಕೂಡ ಅಗ್ನಿಕರ್ಮಣ ಅನುಗ್ರಹಂ ಕರೋತಿ, ಅನುಗ್ರಹ ಮಾಡುತ್ತೆ. ಅದು ಉಳಿದ ಅಗ್ನಿಗಳಿಗೂ ಮತ್ತು ಒಟ್ಟು ಶರೀರಕ್ಕೂ ಅದು ಅನುಗ್ರಹ ಮಾಡ್ತಾ ಇದೆ, ಶುಭವನ್ನು ಮಾಡ್ತಾ ಇದೆ. ಅದು ಅದೇ ಮೂಲ, ಅದೇ ತಾಯಿ ಬೇರು ಎಂಬುದನ್ನು ಸುಶ್ರುತರು ಹೇಳಿದ್ರು. ಚರಕರು ಇದನ್ನೇ ಪಕ್ತಿಂ ಅಪಕ್ತಿಂ ಅಂತ ಹೇಳಿದ್ರು. ಅವಿಕೃತಿ ವಿಕೃತಿ ಭೇದೇನ ಪಾಚಕಸ್ಯ ಅಗ್ನಿ ಕರ್ಮ ಅಂತ ವ್ಯಾಖ್ಯಾನ ಅದಕ್ಕೆ. ಅದು ನಿಮ್ಗೆ ಗೊತ್ತಿದೆ ಈಗಾಗಲೇ. ಅಷ್ಟಾಂಗ ಹೃದಯದಲ್ಲೂ ಕೂಡ ಅದನ್ನೇನು ಹೇಳಿದ್ರು ಅಂದರೆ, ತತ್ರಸ್ಥಮೇವ ಪಿತ್ತಾನಾಂ ಶೇಷಾಣಾಮಪ್ಯನುಗ್ರಹಂ ಕರೋತಿ ಬಲದಾನೇನ. ಅವರು ಅದೇ ಮಾತನ್ನು ಹೇಳ್ತಾರೆ, ಎಲ್ಲರಿಗೂ ಶಕ್ತಿ ಇಲ್ಲಿಂದಲೇ ಅಂತ. ಅಷ್ಟಾಂಗ ಹೃದಯದ ಮಾತದು. ಬೇಲ ಸಂಹಿತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಪಾಚಕೋ ನಾಮ ಅಶಿತ ಪೀತ ಲೀಢ ಖಾದಿತಂ ಆಹಾರ ಜಾತಂ. ಅದೇ ಅದು ಅಶಿತ ಅಂದ್ರೇನು? ಕಚ್ಚಿ ತಿಂದಿದ್ದು, ಪೀತ ಕುಡಿದಿದ್ದು, ಲೀಢ ನೆಕ್ಕಿದ್ದು, ಹೀಗೆ ಇಂಥ ಆಹಾರ ಜಾತವನ್ನು ಅದು ಜಾತವೀರ್ಯಂ ಪಾಚಯಿತಿ, ತನಗೆ ಶಕ್ತಿ ಇದ್ದಾಗ ಸರಿಯಾಗಿ ಪಚನ ಮಾಡುತ್ತೆ. ಅದು ಮಾತ್ರ ಅಲ್ಲ, ಜೀವಿಗೊಂದು ಇಚ್ಛೆ ನೋಡಿ, ಅದು ಊಟ ಮಾಡಬೇಕು ಅನ್ನೋದು, ರುಚಿ ರುಚಿ ತಿನ್ನಬೇಕು ಅನ್ನೋದು ಜೀವ ಸಾಮಾನ್ಯದ ಇಚ್ಛೆ. ಅದನ್ನು ಇದು ಪೂರೈಸ್ಕೊಡುತ್ತೆ. ಹರ್ಷದಿಂದ ತುಂಬುತ್ತೆ ನಮ್ಮನ್ನು ಇದು. ಈ ಅಗ್ನಿ
ಅದು ಸ್ವಭಾವ ಏನು ಅಂದರೆ ವೈಶ್ವಾನರಾಗ್ನಿದು ಊಟ ಮಾಡುವಾಗಲೇ ಒಂದು ಸಂತೋಷ ಆಗುತ್ತಲ್ವ. ಪ್ರಪೂರಯತಿ ಹರ್ಷಯತಿ ಅಂತ. ಈ ಆಸೆಯನ್ನು ಆಧಾರವಾಗಿಟ್ಕೊಂಡು, ಈ ತಿನ್ನುವ ಆಸೆಯನ್ನು, ರುಚಿಯ ಆಸೆಯನ್ನು ಆಧಾರವಾಗಿಟ್ಕೊಂಡು ಆನಂದದಿಂದ ಪೂರ್ತಿ ತುಂಬಿಸುತ್ತೆ. ಇದು ಅನುಭವದಲ್ಲಿ ಇದೆಯೋ ಇಲ್ವೋ ನಿಮಗಿದು ಅಲ್ವಾ? ಸಾದಾ ಊಟ ಆದರೂ ಕೂಡ ಆ ಹೊಟ್ಟೆ ತುಂಬಿದಾಗ ಏನೋ ತೃಪ್ತಿ, ಏನೋ ಸಮಾಧಾನ, ಏನೋ ತಂಪು ಅನುಭವದಲ್ಲಿ ಇದೆಯೋ ಇಲ್ವೋ? ಹಸಿವು ಅನ್ನುವಾಗ ಏನೋ ತೃಪ್ತಿ, ಏನೋ ಸಮಾಧಾನ ಅಂತಿರುತ್ತಾ? ಏನೋ ತಾಪ, ಏನೋ ಕಷ್ಟ, ಏನು ಸಿಗುತ್ತೆ ಅಂತ, ಅಡುಗೆ ಮನೆ ಬಾಗಿಲು ಮುರಿಲ್ಲ ಅಂತ ಅನ್ನೋ ಥರ ಆಗುತ್ತಲ್ವ ಅವಾಗ. ಅದು ಜೋರಾದರೆ ಮನುಷ್ಯ ಏನು ಬೇಕಾದ್ರೂ ಮಾಡ್ತಾನೆ. ಆ ಹೊಟ್ಟೆ ಹಸಿವು ಅದು ಜೋರಾಗ್ತಾ ಹೋದರೆ, ಮಿತಿ ಮೀರಿದರೆ ಮನುಷ್ಯ ಮಾಡಬಾರದ್ದೇ ಇಲ್ಲ, ಅಷ್ಟು ಮಾಡಿಸುತ್ತೆ ಅದು, ಅಷ್ಟು ಶಕ್ತಿ ಇದೆ ಅದಕ್ಕೆ ಅಂತ. ಹಾಗಾಗಿ ಆದರೆ ಅದು ಸಿಕ್ಕಾಗ, ಅಂದರೆ ಆಹಾರವನ್ನು ಅದರ ಕರ್ತವ್ಯಕ್ಕೆ ಅವಕಾಶ ಆದಾಗ, ನಮ್ಮ ಆಹಾರ ಕೊಟ್ಟಾಗ ಪ್ರಪೂರಯತಿ ಹರ್ಷಯತಿ, ಇಡೀ ನಮ್ಮನ್ನು ತುಂಬಿಸುತ್ತೆ. ಅನ್ನಪೂರ್ಣ ಅಂತ ಹೇಳ್ತಾರಲ್ವಾ, ಅನ್ನಪೂರ್ಣ ಅಂತ ಯಾಕೆ ಹೇಳ್ತಾರೆ ಅಂದರೆ ಪ್ರಪೂರಯತಿ ಹರ್ಷಯತಿ, ಹಾಗೆ ಮಾಡುತ್ತೆ ಅದು ಅಂತ. ಇದು ಇನ್ನು ರಂಜಕಾಗ್ನಿ. ಅದರ ನಂತರ ಅದು ಎಲ್ಲಿದೆ ಅಂತ ಹೇಳ್ತಾರೆ ಅವರು, ಇದನ್ನ ಹೇಳಿಲ್ಲ. ಸುಶ್ರುತರು ಜಾಗ ಹೇಳಿದ್ದಾರೆ. ತತ್ತು ಯಕೃತ್ ಪ್ಲೀನ್ಹೋ ಪಿತ್ತಂ ತಸ್ಮಿನ್ ರಂಜಕೋಗ್ನಿರಿತಿ ಸಂಜ್ಞಾ. ಯಕೃತ್ತು ಮತ್ತು ಪ್ಲೀಹ, ಯಕೃತ್ತು ಪ್ಲೀಹಗಳ ಪಿತ್ತ, ಅಲ್ಲಿರುವ ಒಂದು ಶಕ್ತಿ ಅದು. ಅದಕ್ಕೆ ಅಗ್ನಿ ರಂಜಕ ಎಂಬುದಾಗಿ ಅದಕ್ಕೆ ಹೆಸರು. ಅದೇ ತಾನೇ ರಸಕ್ಕೆ ರಾಗ ಕೊಟ್ಟು, ಬಣ್ಣ ಕೊಟ್ಟು, ಕೆಂಪು ಮಾಡಿ, ರಕ್ತ ಮಾಡಿಕೊಡುವಂಥದ್ದು. ರಸಸ್ಯ ರಾಗಕೃತ ಉಕ್ತ ಎಂಬುದಾಗಿ ಇಷ್ಟರಲ್ಲಿ ಸುಶ್ರುತರ ವಿವರಣೆ ಕೊಡ್ತಾರೆ. ಚರಕ ಸಂಹಿತೆಯಲ್ಲಿ ಇದ್ರ ಬಗ್ಗೆ ವಿಶೇಷ ವಿವರಣೆ ಇಲ್ಲ. ಯಾಕೆಂದರೆ ಬಹಿಸ್ಫುಟ ಕಾರ್ಯದರ್ಶನ ವ್ಯಾಖ್ಯಾನದಲ್ಲಿ ಹೊರಗಡೆ ಕಾಣೋ ಕೆಲಸ ಏನೂ ಇಲ್ಲ ಇದರದ್ದು, ರಂಜಕದ್ದು. ಏನಿದ್ರು ಒಳಗೆ ನಡೆಯೋದು, ರಕ್ತ ಒಳಗೆ ಕೆಂಪಾಗಿರುವಂಥದ್ದು, ಭಾವಗಳು ಅಲ್ಲೇ ಒಳಗೆ ಆಡ್ತಾ ಇರುವಂಥದ್ದು. ಹಾಗಾಗಿ ಬಹಿಸ್ಫುಟ ಕಾರ್ಯದರ್ಶನ ಉದಾಹರಣಂ ನಕೃತಂ ಅಂತ ಅವರು ಆ ಥರ ಹೇಳಿದ್ದಾರೆ. ಇನ್ನು ಅಷ್ಟಾಂಗ ಹೃದಯದಲ್ಲಿ ಆಮಾಶಯಾಶ್ರಯಂ ಪಿತ್ತಂ ರಂಜಕಂ ರಸರಂಜನಾತ್. ಆಮಾಶಯದಲ್ಲಿ ಇರುವಂಥ ಪಿತ್ತಕ್ಕೆ ರಂಜಕ ಅಂತ ಹೆಸರು. ರಸರಂಜನಾತ್, ರಸಕ್ಕೆ ಬಣ್ಣವನ್ನು ಕೊಟ್ಟು ರಕ್ತವನ್ನಾಗಿ ಮಾಡಿದ್ರಿಂದ ಅಂತ ಅವರು ಹೇಳ್ತಾ ಇರುವಂಥದ್ದು. ಅದೊಂದು ಚಿಕ್ಕ ನೋಡುವಂಥದ್ದಿದೆ ಅಲ್ಲಿ. ನೋಡಿ ಇಲ್ಲಿ ಈ ಚಿತ್ರದಲ್ಲಿ ಯಕೃತ್ತು, ಆಮಾಶಯ ಮತ್ತು ಪ್ಲೀಹ, ಸ್ಪ್ಲೀನ್ ಅಂತ ವೈಜ್ಞಾನಿಕ ಪರಿಭಾಷೆಯಲ್ಲಿ ಏನು ಹೇಳ್ತಾರೆ, ಅದು ಇದು ಹತ್ತಿರ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಯಕೃತ್ತು ಅಂತಂದ್ರೆ ಲಿವರ್ ಅಂತ ಹೇಳ್ತೀವಲ್ಲ, ಅದು ಆಮಾಶಯ, ಜಠರ, ಇದು ಮೂರು ಹತ್ತತ್ರ ಬಂದಿದೆ ನೋಡಿ. ಇದು ಮೂರು ಕೂಡ ಒಂದು ಜಾಗದಲ್ಲಿ ಎಲ್ಲ ಸೇರ್ತಾ ಇದೆ, ಹತ್ತಿರ ಬಂದಿದೆ ನೋಡಿ ಅಂತ. ಆ ಪರಿಸರದಲ್ಲಿ ಈ ರಂಜಕ ಎನ್ನುವ ಅಗ್ನಿ ಅದು ಕೆಲಸ ಮಾಡುವಂಥದ್ದು ಎಂಬುದಾಗಿ ಈ ಆಚಾರ್ಯರ ಅಭಿಪ್ರಾಯವನ್ನು ಸೇರಿಸಿದ್ರೆ ಹಾಗಾಗತ್ತೆ. ಅಷ್ಟಾಂಗ ಹೃದಯ ಆಮಾಶಯ ಅಂತ ಹೇಳ್ತಾ ಇದೆ, ಇವರು ಯಕೃತ್ತು ಮತ್ತು ಪ್ಲೀಹ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಎಲ್ಲಿ ಹತ್ತತ್ರ ಬರುತ್ತೋ ತುಂಬ ಆ ಸ್ಥಾನವನ್ನು ನಾವು ರಂಜಕ ಪಿತ್ತದ ಸ್ಥಾನ, ರಂಜಕಾಗ್ನಿಯ ಸ್ಥಾನ ಎಂಬುದಾಗಿ ಕರೀಬಹುದು. ಇನ್ನು ಎಲ್ಲ ಹೇಳಿದ್ದಾರೆ ಇದು ರಾಗವನ್ನು ಕೊಡುತ್ತೆ, ಅನುರಾಗವನ್ನು ಕೊಡುತ್ತೆ ಅಂತಂದರೆ ಬೇರೆ ಸಂಹಿತೆ. ಬೇರೆ ಸಂಹಿತೆ ಏನು ಹೇಳುತ್ತೆ ಅಂದರೆ ಚಕ್ಷುಶ್ರೋತ್ರ ಘ್ರಾಣ ರಸನ ಸ್ಪರ್ಶನ ವಾಕ್ ಪಾಣಿಪಾದ ಪಾಯುಪಸ್ಥೇಭ್ಯ, ಇಂದ್ರಿಯಗಳನ್ನೆಲ್ಲ ಪಟ್ಟಿ ಮಾಡಿಬಿಟ್ರು ಪೂರ್ತಿ, ಎಲ್ಲ ಇಂದ್ರಿಯಗಳು ಪಟ್ಟಿ ಮಾಡಿ ಇದೆಲ್ಲ ಬಳಸ್ಕೊಂಡು ಈ ರಂಜಕಾಗ್ನಿ ಏನು ಮಾಡುತ್ತೆ ಅಂದರೆ ರಾಗವನ್ನು ಉಂಟು ಮಾಡುತ್ತೆ, ಅಂಟನ್ನು ಉಂಟು ಮಾಡುತ್ತೆ, ಯಾವುದೋ ಒಂದು ಬೇಕು ಅನ್ನೋ ಥರ ಮಾಡುತ್ತೆ. ಜೊತೆಗಿರಬೇಕು, ಯಾರೋ ಒಂದು ವ್ಯಕ್ತಿ, ವಸ್ತು, ಸಂಗತಿ ಜೊತೆಗಿರಬೇಕು ಅನ್ನೋ ಥರ ವಿಷಯಾರ್ಥಾನಾಂ ಸ್ವಭಾವೋಪರಕ್ತಾನಾಂ ಪರಸ್ಪರೇಭ್ಯೋ ರಾಗಮುತ್ಪಾದಯತಿ. ಪರಸ್ಪರ ಅಂಟು ಭಾಗ ಮಾಡುವಂಥ ಅಗ್ನಿ ಏನಿದೆ ಅದೇ ರಂಜಕಾಗ್ನಿ ಅನ್ನೋದು ಬೇರೆ ಸಂಹಿತೆಯ ಮಾತು. ಈ ಯಕೃತ್ತು ಪ್ಲೀಹ ಅಂದಾಗ ರಾಮಾಯಣದ ಸ್ಮರಣೆ ಆಗುತ್ತೆ ಒಂದ್ಸರಿ. ರಾಮಾಯಣದಲ್ಲಿ ಸೀತೆಯನ್ನು ಭಯಪಡಿಸೋದು ರಾಕ್ಷಸಿಯರು. ಸೀತೆಗೆ ಪರಿಪರಿಯಾಗಿ ಹೇಳ್ತಾರೆ ರಾವಣನನ್ನು ಒಪ್ಕೊ ಅಂತ, ರಾವಣನ ಭಜ ಭರ್ತಾರಂ ಸರ್ವರಕ್ಷಸಾಂ ಅಂತ. ಅವಳು ಒಪ್ಕೊಳ್ಳದೆ ಇದ್ದಾಗ ಅವಳನ್ನು ಬೆದರಿಸೋದು. ಆಗ ಒಂದು ರಾಕ್ಷಸಿ ಈಗ ಹೇಳ್ತಾಳೆ, ಯಕೃತ್ ಪ್ಲೀಹ ಮಥೋತ್ಪೀಡಂ ಹೃದಯಂಚ ಸಬಂಧನಂ ಅಂತರಾಣ್ಯಪಿ ತಥಾ ಶೀರ್ಷ್ಯಂ
ಖಾದೇಯಮಿತಿ ಮೇಮತಿ, ನಿನ್ನ ಯಕೃತ್ತನ್ನು, ಪ್ಲೀಹವನ್ನು, ನಿನ್ನ ಈ ನಾಡಿ ಜಾಲ ಸಹಿತವಾಗಿರ್ತಕ್ಕಂಥ ಹೃದಯವನ್ನು, ಕರುಳುಗಳನ್ನು, ಮಿದುಳನ್ನು ಕೂಡ ತಿಂದು ಬಿಡ್ತೇನೆ, ಈಗ ಆಸೆ ಆಗಿದೆ ನನಗೆ ಅಂತ ಒಂದು ರಾಕ್ಷಸಿ ಆಯುಧ ಜಳುಪಿಸಿ ಸೀತೆ ಮುಂದೆ ಬಂದು ಎತ್ಕೊಂಡು ಹೇಳಿದ್ಲು ಅಂತ ವಾಲ್ಮೀಕಿ ರಾಮಾಯಣ. ಇಂಥದ್ದೇ ಸುಮಾರು ಮಾತುಗಳಿದೆ, ಇದು ಒಂದೇ ಅಲ್ಲ, ಇದ್ರ ಹಿಂದೆ ಮುಂದೆ ಇಂಥದ್ದೆಲ್ಲ ಸೀತೆ ಕೇಳಿದಾಳೆ ಆ ಸಮಯದಲ್ಲಿ. ಹೀಗಾಗಿ ಆಂಜನೇಯನಿಗೆ ಈ ರಾಕ್ಷಸಿನ ಮೇಲೆ ಒಂದು ಅಸಾಧ್ಯವಾದ ಕೋಪ, ಅವನ್ನೆಲ್ಲ ಚೆನ್ನಾಗಿ ಚಚ್ಚಿ ಬಿಡಬೇಕು ಅಂತ ಅನ್ಕೊಂಡಿದ್ದಂತೆ. ಒಂದು ಒಪ್ಪಿಗೆ ಕೇಳ್ತಾನೆ ಸೀತೆನ, ಮುಂದಕ್ಕೆ ರಾವಣ ಸತ್ತ ನಂತರ ಒಂದು ಅನುಮತಿ ಕೊಡು, ಇವರಿಗೆಲ್ಲ ಒಂದು ಗತಿ ಕಾಣಿಸ್ತೇನೆ ಅಂತ. ಸೀತೆ ಅವ್ರನ್ನೆಲ್ಲ ಕಾಪಾಡಿದ್ಲು ಆ ಸಮಯದಲ್ಲಿ. ಬಿಡು, ಯಾರು ತಪ್ಪು ಮಾಡೋದಿಲ್ಲ ಅಂತ ಸೀತೆ ಹೇಳಿದ್ಲು. ನಕಶ್ಚಿನ್ನ ಅಪರಾಧ್ಯತಿ, ತಪ್ಪು ಮಾಡಿದಾರೋರು ಯಾರು ಅಂತ. ಅವರು ಸೀತೆಯನ್ನು ಗೋಳು ಹುಯ್ಕೊಂಡಿದ್ದು ಅಂದರೆ ಅಷ್ಟಿಷ್ಟಲ್ಲ, ರಾವಣನ ಅಪ್ಪಣೆ ಮೇರೆಗೆ, ಸ್ವಂತ ಏನಿಲ್ಲ ಅವರಿದ್ದು. ಆದರೆ ಅದು ಒಂದು ರಾಕ್ಷಸಿ ಈ ಪ್ಲೀಹದ ವಿಷಯ, ಯಕೃತ್ತಿನ ವಿಷಯ ಮಾತಾಡ್ತಾಳೆ. ನೀನು ಯಕೃತ್ತನ್ನು ತಿಂದುಬಿಡ್ತೇನೆ, ಪ್ಲೀಹವನ್ನು ತಿಂದುಬಿಡ್ತೇನೆ. ಜೀವಂತ ಇದ್ದಾಗಲೇ ಹೇಳಿದ್ರೆ ಎದುರುಗಡೆ ನಿಂತ್ಕೊಂಡು, ತಿನ್ನೋರೇ ಅವರು, ಅವ್ರನ್ನ ತಿಂದೇ ಇರೋರಲ್ಲ, ಅದು ಅಭ್ಯಾಸ ಇರೋಂತಾರೆ ಅವರು. ಅಂಥವ್ರು ಹೇಳಿದಾಗ ವಿಕಾರ ರೂಪದವರು ಹೇಗಾಗ್ಬೋದು ಹೇಳಿ. ಆದರೆ ಇದೆಲ್ಲ ನಮ್ಮೊಳಗಿದೆ. ಇನ್ನು ಸಾಧಕಾಗ್ನಿ ಬಗ್ಗೆ ಇರುವಂಥ ಪಂಕ್ತಿಗಳು ಒಂದೆರಡನ್ನು ಈ ಥರ ನೋಡಿದರೆ ಇದನ್ನು ಪರ್ಯವಸಾನ ಮಾಡ್ಬೋದು. ಸುಶ್ರುತರು ಹೇಳೋದು, ಯತ್ ಪಿತ್ತಂ ಹೃದಯಸ್ಥಂ, ಯಾವ ಪಿತ್ತ ಆ ಶಕ್ತಿ ಅದು ಹೃದಯದಲ್ಲಿದೆಯೋ ತಸ್ಮಿನ್ ಸಾಧಕೋಗ್ನಿ ರೀತಿಯ ಸಂಜ್ಞಾ, ಅದಕ್ಕೆ ಸಾಧಕ ಎನ್ನುವ ಹೆಸರು. ಏನು ಮಾಡ್ತಾ ಇದು ಅಂದರೆ ಸ್ವಭಿಪ್ರಾರ್ಥಿತ ಮನೋರಥ ಸಾಧನ ಕೃತುಕ್ತ, ಅದು ನೀವು ಕೇಳಿದ್ದನ್ನು ಮಾಡಿಕೊಡುತ್ತೆ. ಅಭಿಪ್ರಾರ್ಥಿತ ಮನೋರಥ ಸಾಧನ ಕೃತ್, ಏನೇ ಅಪೇಕ್ಷೆ ಪಟ್ಟರು ಕೂಡ ಈಡೇರಿಸ್ಕೊಡುತ್ತೆ ಅದು. ಇದು ದೇವತಾ ಸ್ವರೂಪ. ಇದು ಇಲ್ಲೇ ಇದ್ರೆ ಅದು ಭೌತಿಕವಾದನ್ನು ಹೇಳ್ತಾ ಇಲ್ಲ, ಇಲ್ಲೇನೋ ನಡೆಯೋ ಕೆಲಸ ಹೇಳ್ತಾ ಇಲ್ಲ. ಅದು ಇಷ್ಟ ಸಿದ್ಧಿಯನ್ನು ಮಾಡಿಕೊಡುತ್ತೆ. ಅಂದರೆ ಯಾರು ಮಾಡಿಕೊಡ್ಬೇಕು ಇಷ್ಟ ಸಿದ್ಧಿಯನ್ನು? ದೇವತೆಗಳು ತಾನೆ, ದೈವ ಸ್ವರೂಪ ಇದು ಈ ಅಗ್ನಿ. ಸ್ಥಾನವೂ ಹೃದಯ, ಸಾಲದಕ್ಕೆ ಸ್ಥಾನವೂ ಕೂಡ ಹೃದಯ. ವ್ಯಾಖ್ಯಾನವೂ ಅದನ್ನು ಹೇಳ್ತಾ ಇದೆ, ಸಹ ಅಭಿಪ್ರಾರ್ಥಿತ ಮನೋರಥ ಸಾಧನ ಕೃತ್ ಇತಿ. ಹಾಗಂದ್ರೆ ಏನು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಲಕ್ಷಣ ಪುರುಷಾರ್ಥಸ್ಯ ಸಾಧಕ. ದಲ್ಹಣರ ನಿಬಂಧ ಸಂಗ್ರಹ ವ್ಯಾಖ್ಯಾನ ಇದು. ಅವ್ರು ಮತ್ತು ಮುಂದುವರೆದು ಹೇಳ್ತಾರೆ, ಹೇಗೆ ಅಂದರೆ ಹೃದಯಸ್ಥ ಕಫ ತಮೋಪನೋದ ವಿಸ್ಪಷ್ಟೀಕೃತ ಮನಃ ಪ್ರಾಗುಣ್ಯ. ಹೃದಯದ ಕಫವನ್ನು ಅಂದರೆ ಕಫರೂಪದ ತಮಸ್ಸನ್ನು ಒತ್ತಟ್ಟಿಗೆ ಸರಿಸಿ ತಿಳಿ ಮಾಡಿ, ಅದನ್ನು ಕರಗಿಸಿ ತಿಳಿ ಮಾಡಿ, ಅದು ಶುದ್ಧ ಹೃದಯವನ್ನು ಕೊಟ್ಟು ಇದನ್ನೆಲ್ಲ ಕೊಡುತ್ತೆ. ಚರಕ ಸಮಿತಿ ಈಗಾಗಲೇ ಹೇಳಿದೆ ನಿಮಗೆ, ಶೌರ್ಯ ಭಯ ಕ್ರೋಧ ಹರ್ಷ ಮೋಹ ಪ್ರಸಾದ ಎಲ್ಲ ಅದರಿಂದ ಅಂತ. ಅಷ್ಟಾಂಗ ಹೃದಯವು ಕೂಡ ಅದನ್ನೇ ಹೇಳುತ್ತೆ. ಅಭಿಪ್ರೇತಾರ್ಥ ಸಾಧನಾತ್ ಸಾಧಕಂ ಹೃದ್ಗತಂ ಪಿತ್ತಂ. ಹೃದಯದ ಪಿತ್ತಕ್ಕೆ ಸಾಧಕ ಅಂತ ಹೆಸರು. ಯಾಕೆಂದರೆ ಅಭಿಪ್ರೇತಾರ್ಥ ಸಾಧನ, ಏನೇ ಬಯಸಿದ್ರು ಕೂಡ ಸಾಧನೆ ಮಾಡಿಕೊಡುತ್ತೆ ಅಂತ. ಬೇಲ ಸಂಹಿತೆ ಇವರು ಮಾತ್ರ ಏನು ಹೇಳ್ತಾರೆ ಅಂದರೆ, ಇವರು ಮುಕ್ತಿಯನ್ನೇ ಮುಖ್ಯ ಪ್ರಯೋಜನವಾಗಿ ಹೇಳ್ತಾರೆ. ಬೇಲ ಸಂಹಿತೆಯ ಪುನರ್ವಸು ಆತ್ರೇಯರು ಅವ್ರೇನು ಹೇಳ್ತಾರೆ ಅಂದರೆ, ನಿಶ್ರೇಯಸ ಮಧಿಕೃತ್ಯ, ಮುಕ್ತಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಸಂಪಾದಿಸಿಕೊಡುತ್ತೆ ಅದು. ನಿಶ್ರೇಯಸ ಮಧಿಕೃತ್ಯ ಸರ್ವಾರ್ಥಾನಾಪ್ನೋತಿ, ಸರ್ವ ಪದಾರ್ಥಾನಾಪ್ನೋತಿ ಸ್ವಯುಕ್ತ್ಯ. ಅದರ ಕೌಶಲ, ಆ ಅಗ್ನಿಯ ಕೌಶಲ, ಅದರ ನೈಪುಣ್ಯ ಏನು ಅಂದರೆ ಮುಕ್ತಿ ಕೊಡ್ಸೋಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಅದು ಹೊಂದಿಸಿಕೊಡುತ್ತೆ, ಒದಗಿಸಿಕೊಡುತ್ತೆ. ಅದು ಎಲ್ಲೇ ಇರಲಿ ತಂದು ಕೊಡುತ್ತೆ ಅದನ್ನದು. ನಾವು ಕೇಳಿದ ಶಬ್ದಗಳು, ಸ್ಪರ್ಶ, ಗಂಧ ಅಂದರೆ ಏನು ಜಗತ್ತಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ, ಇದರಲ್ಲಿ ಮುಕ್ತಿಗೆ ಯಾವುದೇ ಸಾಧಕ ಆಗತ್ತೆ, ಅದನ್ನು ತಗೊಂಡು ಅದರ ಮೂಲಕ ಮುಕ್ತಿ ಕೊಡಿಸುವಂಥದ್ದು. ಅಥವಾ ದೇವ ಪಿತೃ ಋಷಿಭ್ಯಶ್ಚ, ದೇವತೆಗಳು ಪಿತೃಗಳು ಋಷಿಗಳು. ಮೊದಲನೇದು ಭೌತಿಕ, ನಾವು ಹೇಳ್ತಾ ಇರುವಂಥದ್ದು, ಕಣ್ಣಿಗೆ ಕಾಣುವಂಥದ್ದು, ಐಂದ್ರಿಯಿಕ, ಕಣ್ಣು ಕಿವಿ ಮೂಗಿಗೆ ನಿಲುಕುವಂಥದ್ದು. ಅಲ್ಲಿಂದ ಯಾವ್ಯಾವುದು ಮುಕ್ತಿಗೆ ಸಾಧಕ್ಕೂ ಅದನ್ನು ತಗೊಳುತ್ತೆ ಇದು ಈ ಅಗ್ನಿ. ಇದು ಅದಲ್ಲದೆ ದೇವ ಪಿತೃ ಋಷಿಗಳು ಅಂದರೆ ನಮ್ಮೊಳಗೆ ಕೆಲಸ ಮಾಡ್ತಕ್ಕಂಥ 3 ಶಕ್ತಿಗಳು. ಪ್ರಕಟವಾಗಿಯೂ ಮಾಡ್ತೇವೆ, ಗುಟ್ಟಾಗಿಯೂ ಮಾಡ್ತೇವೆ. ಜ್ಞಾನೇಂದ್ರಿಯಗಳು, ಋಷಿಗಳು, ಕರ್ಮೇಂದ್ರಿಯಗಳು, ದೇವತೆಗಳು, ಹೀಗೆಲ್ಲ ಅದನ್ನು ಹೇಳಕ್ಕೆ ಬರುತ್ತೆ. ಅದನ್ನು ಆದರೆ ಹಿಂದಕ್ಕೆ ಹೋದರೆ ಈ 3 ಬಗೆಯ ಶಕ್ತಿಗಳು ಈ ಎಲ್ಲ ಕಡೆಯಿಂದ ಅದು ಇಹ ಚಾಮುತ್ರ ಕಾರಣಾಂಚ ಪದಾರ್ಥಾನ, ಇಲ್ಲಿದ್ದಿರ್ಬೋದು, ಸತ್ತ ಮೇಲಿಂದಿರ್ಬೋದು, ನಮಗೇನೇನು ಬೇಕೋ ಅದೆಲ್ಲವನ್ನು ಕೂಡ ಇದು ಒದಗಿಸಿಕೊಡುವಂಥದ್ದು ಈ ಸಾಧಕಾಗ್ನಿ ಎಂಬುದಾಗಿ ಹೇಳಿ, ಇದೆಲ್ಲದಕ್ಕೂ
ಜಠರಾಗ್ನಿಯ ಬಲ ಎಂಬುದಾಗಿ ಹೇಳ್ತಾರೆ. ಕೊಟ್ಟ ಕೊನೆಯದಾಗಿ ಆಲೋಚಕಾಗ್ನಿ. ಯದೃಷ್ಟ್ಯಾಂ ಪಿತ್ತಂ ತಸ್ಮಿನ್ ಆಲೋಚಕೋಗ್ನಿರತೆ ಸಂಜ್ಞಾ. ಕಣ್ಣಲ್ಲಿರ್ತಕ್ಕಂಥ ಪಿತ್ತಧಾತು ಪಿತ್ತಶಕ್ತಿ ಏನಿದೆ ಇದೇ ತಾನೇ ಆಲೋಚಕ. ರೂಪಗ್ರಹಣಾಧಿಕೃತ. ನಮಗೆ ಕಾಣಿಸುತ್ತಲ್ಲ ಕಣ್ಣು, ಅದು ಎದುರಿಂದ. ರೂಪ ಆಕೃತಿ ಗೊತ್ತಾಗತ್ತಲ್ಲ ನಮಗೆ ಎದುರಿಂದ ಅಂತ. ರೂಪಲೋಚನದ ಸ್ಮೃತಂ ದೃಕ್ಸ್ಥಂ ಆಲೋಚಕಂ. ಇದು ಅಷ್ಟಾಂಗ ಹೃದಯ ಪಂಕ್ತಿ. ಆಲೋಚನತಃ ಆಲೋಕ ನೋಡುವಿಕೆ, ಅದರ ಕಾರಣಕ್ಕೋಸ್ಕರವಾಗಿ ಇದಕ್ಕೆ ಆಲೋಚಕ ಅಂತ ಕರೀತಾರೆ ಅಂತ. ದೃಕ್ಸ್ಥಂ ಕಣ್ಣಲ್ಲಿದೆ ಅಂತ ಅಷ್ಟಾಂಗ ಹೃದಯ ಕೂಡ ಹೇಳಿದೆ. ಬೇರೆ ಮಾತ್ರ ಇನ್ನಷ್ಟು ಮಾಹಿತಿಗಳನ್ನು ಕೊಡುತ್ತೆ. ಅದು ಬೇರೆ ಏನು ಹೇಳುತ್ತೆ ಅಂದರೆ, ಈ ಅಗ್ನಿ, ಈ ಕಣ್ಣಲ್ಲಿರ್ತಕ್ಕಂಥ ಅಗ್ನಿ ಇದೆಯಲ್ಲ, ಇದು ಎಲ್ಲಿಂದ ಬೆಳೆಯುತ್ತೆ ಅಂದರೆ ಮಳೆ, ಚಳಿ ಮತ್ತು ಬಿಸಿಲು ಅಂತ. ವರ್ಷ ಶೀತಾತಪ ವೃದ್ಧ, ವರ್ಷ ಶೀತಾತಪ ಪ್ರವೃದ್ಧ. ಮಳೆ ಮತ್ತು ಚಳಿ ಮತ್ತು ಬಿಸಿಲು. ಇದಕ್ಕೆ ಇದು ಸ್ವತಃ ತೇಜಸ್ಸಾಗಿದ್ದರಿಂದ ಅದು ಹೆಚ್ಚಾಗಬಾರ್ದು. ಅದಕ್ಕೆ ಮಳೆಯ ತೇವಾಂಶನೂ ತಗೊಳುತ್ತೆ. ಕಣ್ಣಲ್ಲಿ ತೇವಾಂಶ ಬೇಕಲ್ವಾ, ಯಾವಾಗಲೂ ಕಣ್ಣಲ್ಲಿ ಹೊಳಪು ಕೂಡ ಬೇಕು. ಬೆಳಕು ಹೊಳಪು ಬೇಕು, ತೇವಾಂಶವೂ ಬೇಕು, ತಂಪು ಬೇಕು. ಅದನ್ನೆಲ್ಲ ಮಳೆ, ಬಿಸಿಲು ಮತ್ತು ಚಳಿಯಿಂದ ತಗೊಳುತ್ತೆ. ಅದು ಮೂರೂ ಧಾತುಗಳು ಇದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ಥರ ಇದೆ ಇದು ನೋಡಿದರೆ ಇಲ್ಲಿ. ಅಂಥದ್ದು ಇದು ಎಂಬುದಾಗಿ ಹೇಳಿ ಅದನ್ನು ಎರಡಾಗಿ ವಿಭಾಗ ಮಾಡ್ತಾರೆ ಈ ಆಲೋಚಕಾಗ್ನಿಯನ್ನು. ಒಂದು ಚಕ್ಷುರ್ ವೈಶೇಷಕ, ಇನ್ನೊಂದು ಬುದ್ಧಿ ವೈಶೇಷಕ. ಈ ಚಕ್ಷುರ್ ವೈಶೇಷಕ ರೂಪವನ್ನು ನೋಡುವಂಥದ್ದು, ಜಗತ್ತನ್ನು ನೋಡುವಂಥದ್ದು. ಬುದ್ಧಿ ವೈಶೇಷಕ ಏನು ಅಂದರೆ, ಯೋ ಭ್ರುವೋರ್ ಮಧ್ಯೆ, ಹುಬ್ಬುಗಳ ಮಧ್ಯದಲ್ಲಿ ಶೃಂಗಾಟಕಸ್ಥ, ಶೃಂಗಾಟಕ ಎನ್ನುವ ಸ್ಥಾನದಲ್ಲಿ ಇದ್ದುಕೊಂಡು ಸುಸೂಕ್ಷ್ಮಾನರ್ಥಾನ್ ಅಧ್ಯಾತ್ಮಕೃತಾನ್ ಗೃಹಾತಿ. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಅತ್ಯಂತ ಸೂಕ್ಷ್ಮವಾದ ವಿಷಯಗಳನ್ನು ಗ್ರಹಿಸುತ್ತೆ. ಅದು ಸ್ಥೂಲವಾಗಿದ್ದನ್ನೆಲ್ಲ ಈ ಕಣ್ಣುಗಳು ಗ್ರಹಿಸುತ್ತೆ. ಆದರೆ ಈ ಕಣ್ಣಿಗೆ ಗ್ರಹಿಸಲಿಕ್ಕೆ ಆಗದೇ ಇರುವಂಥ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಸಂಗತಿಗಳನ್ನು ಆ ಕಣ್ಣು, ಮೂರನೇ ಕಣ್ಣು, ಅದರ ಮೂಲಕವಾಗಿ ಈ ಬುದ್ಧಿ ವೈಶೇಷಕ ಎನ್ನುವ ಆಲೋಚಕಾಗ್ನಿ ಗ್ರಹಿಸುತ್ತೆ. ಜ್ಞಾನೇನ ಜ್ಞೇಯಂ ಜ್ಞಾನಂ. ಜ್ಞಾನ ಇಲ್ಲಿಂದ, ಅದೊಂದು ಜ್ಞಾನದ ಬಗ್ಗೆ ತುಂಬ ಮಾತುಗಳನ್ನ ಹೇಳ್ತಾರೆ. ಈ ಜ್ಞಾನವೆಲ್ಲ ಇಲ್ಲಿಂದ ಸರಿ ಮಿದುಳಿನ ಮುಂದೆ ಇದೆ ನೋಡಿ. ಇದು ಹಿಂದ್ಗಡೆ ಮಿದುಳೆ ಇರ್ತಕ್ಕಂಥದ್ದು, ಈ ಅಗ್ನಿ ಹಿಂದೆ ಇರ್ತಕ್ಕಂಥದ್ದು ಮಿದುಳೆ ಅಂತ. ಹಾಗಾಗಿ ಪೂರ್ತಿ ಜ್ಞಾನ ಇದರಿಂದ. ಜ್ಞಾನ ಮಾತ್ರ ಅಲ್ಲ, ಜ್ಞಾನಂ ಗೃಹಾತಿ, ಜ್ಞಾನವನ್ನು ಸ್ವೀಕಾರ ಮಾಡುತ್ತೆ. ಗೃಹೀತಂ ಧಾರಯತಿ. ನಿಮಗೆಲ್ಲ ಬೇಕಾಗತ್ತೆ. ಯಾವ ಜ್ಞಾನ ಬಂದಿದೆಯೋ ಅದನ್ನು ಉಳಿಸ್ಕೊಳ್ಳುತ್ತೆ, ಇದು ಧಾರಣೆ ಮಾಡುತ್ತೆ. ಧಾರಣ ಶಕ್ತಿ ಕೂಡ ಇದರಿಂದಲೇ. ಧಾರಿತಂ ಪ್ರತ್ಯುದಾಹರತಿ. ಯಾವ ಜ್ಞಾನವನ್ನು ಧಾರಣೆ ಮಾಡಿದೆ ಸಮಯ ಬಂದಾಗ ಹೇಳ್ಬೇಕಲ್ಲ, ನೆನಪು ಮಾಡಿ ಅದನ್ನು ಹೇಳ್ಬೇಕಲ್ಲ, ಮನಸ್ಸಿಗೆ ಬರಬೇಕಲ್ಲ. ಪರೀಕ್ಷೆ ಬಂದಾಗ ಬರೆಯೋಕೆ ಬರಬೇಕಲ್ಲ, ನಮ್ಗೆ ಅದನ್ನು ಬೇಕೋ ಬೇಡವೋ ನೆನಪಾಗಬೇಕಲ್ಲ ಬೇಕಾದಾಗ. ಹಾಗಾಗಿ ಧಾರಿತಂ ಪ್ರತ್ಯುದಾಹರತಿ ಅತೀತಂ ಸ್ಮರತಿ. ಕಳೆದಿದ್ದೆಲ್ಲ ನೆನಪು ಕೊಡುವಂಥದ್ದು ಇದೆ ಅಂತ. ಸ್ಮರಣ ಶಕ್ತಿ ಅನ್ನುವಂಥದ್ದೆಲ್ಲ ಇಲ್ಲಿಂದಲೇ, ಈ ಅಗ್ನಿಯಿಂದಲೇ. ಅತೀತಂ ಸ್ಮರತಿ ಪ್ರತ್ಯುತ್ಪನ್ನಂ ಕೃತ್ವ ಅನಾಗತಂ ಪ್ರಾರ್ಥಯತಿ. ಮುಂದಿನದನ್ನು ಆಲೋಚನೆ ಮಾಡುತ್ತೆ. ಅದು ಇಂಥದ್ದು ಬೇಕು ಅಂತ ಕೇಳ್ಕೊಳ್ಳುತ್ತೆ. ಮುಂದೆ ಹುಟ್ಟಿದ ಕೂಡಲೇ ಮಗುವಿಗೆ ತಾಯಿಯ ಎದೆ ಹಾಲು ಕುಡಿಬೇಕು ಅಂತ ಅನ್ಸತ್ತಲ್ಲ, ಇದರಿಂದ ಅದು ಈ ಅಗ್ನಿಯ ಕಾರಣಕ್ಕೆ. ಯಾಕೆಂದ್ರೆ ಅತೀತಂ ಸ್ಮರತಿ. ಎಷ್ಟೋ ಹಿಂದಿನ ಜನ್ಮಗಳಲ್ಲಿ ಎದೆ ಹಾಲು ಕುಡಿದ ನೆನಪಿದೆ, ಅದಕ್ಕೆ ಆ ಜೀವಕ್ಕೆ ನೆನಪಿದೆ. ನೆನಪು ಮಾಡ್ಕೊಳ್ಳೋದು ಯಾವುದು ಅಂದರೆ ಈ ಆಲೋಚಕ ಅಗ್ನಿಯ ಒಂದು ಭಾಗ ಇದೆಯಲ್ಲ, ಈ ಮೇಲಿನ ಭಾಗ ಇಲ್ಲಿರ್ತಕ್ಕಂಥದ್ದು. ಅದು ಜಾತ ಮಾತ್ರಶ್ಚ, ಹುಟ್ಟಿದ ಕೂಡಲೇ ಪುನಃ ಅನುಪದಿಷ್ಟ ಸ್ವಭಾವಂ. ಯಾರು ಹೇಳ್ಕೊಟ್ಟಿಲ್ಲ ಎದೆ ಹಾಲು ಕುಡಿಬೇಕು ಅಂತ. ಕರು, ಈಗ ಮೊನ್ನೆ ನಮ್ಮ ಬಂಗಾರಿ ಹಸು ಕರು ಹಾಕಿದೆ, ಅಲ್ಲಿ ಮಧ್ಯರಾತ್ರಿ ಕರು ಹಾಕಿದೆ. ಯಾರು ನೋಡಿಲ್ಲ ಅದನ್ನ, ಬೆಳಗಾದ್ಮೇಲೆ ಗೊತ್ತಾಗಿದೆ. ಆ ಕರು ಹಾಲು ಕುಡಿತಾ ಇದೆ, ತಾನೇ ಹಾಲು ಕುಡಿತಾ ಇದೆ. ಅದಕ್ಕೆ ಹೇಗೆ ಗೊತ್ತಾಯ್ತು ಹಾಲು ಕುಡಿಬೇಕು? ಇಂಥಲ್ಲಿದೆ ಹಾಲು ಅಂತ ಹೇಗೆ ಗೊತ್ತಾಯ್ತು ಅದಕ್ಕೆ? ಎಲ್ಲಿದ್ದ ಕೆಚ್ಚಲು ಅಂತ ಹೇಗೆ ಗೊತ್ತಾಯ್ತು ಅದಕ್ಕೆ? ಅಮ್ಮಂಗೇನು ಭಾಷೆ ಬರೋದಿಲ್ಲ, ಬಾಯಿ ಬರೋದಿಲ್ಲ, ಸನ್ನೆ ಮಾಡಿ ತೋರಿಸ್ತದ ಕೈ ಇಲ್ಲ ಅದಕ್ಕೆ. ಮತ್ತೆ ಹೇಗೆ ಆ ಕರುವಿಗೆ ಗೊತ್ತಾಯ್ತು? ಅಂದರೆ ಇದು ಕೆಲಸ ಮಾಡೋದು ಅಂತ ಆಲೋಚಕಾಗ್ನಿ. ಅದರಲ್ಲಿ ಅದರ ಮೇಲಿನ ತೃತೀಯ ನೇತ್ರದ ಭಾಗ ಏನಿದೆ ಅದು ಜಾತಮಾತಶ್ಚ ಪುನಃ ಅನುಪದಿಷ್ಟ ಸ್ವಭಾವಂ ಮಾತುಸ್ತನ್ಯಂ ಅಭಿಲಷತಿ. ಅದರಿಂದಾಗಿ ಅದಾಗುವಂಥದ್ದು. ಇದೇ ಧ್ಯಾನ, ಇದೇ ಪ್ರತ್ಯಾಹಾರ.
ಧ್ಯಾನ ಅಂದರೆ ಒಂದು ಕಡೆ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಪ್ರತ್ಯಾಹಾರ ಅಂದರೆ ಬೇರೆ ಎಲ್ಲ ಕಡೆಯಿಂದ ಮನಸ್ಸನ್ನು ಹಿಂದೆ ತಗೊಳ್ಬೇಕು. ಅಲ್ಲಿ ಇಲ್ಲಿ ಓಡುವ ಮನಸ್ಸನ್ನು ಹಿಂದೆ ಕರ್ಕೊಂಡು ಬರೋದು ಪ್ರತ್ಯಾಹಾರ. ಒಂದು ಕಡೆ ನಿಲ್ಲಿಸೋದು ಧ್ಯಾನ. ಆ ಧ್ಯಾನ ಪ್ರತ್ಯಾಹಾರಗಳಲ್ಲಿ ಯೋಜನೆ ಮಾಡೋದು ಯಾವುದಪ್ಪ ಅಂದರೆ ಇದೇ ಬುದ್ಧಿ ವೈಶೇಷಿಕ ಎನ್ನುವಂಥ ಈ ಆಲೋಚಕಾಗ್ನಿ ಏನಿದೆ ಅದೇ ಧ್ಯಾನವನ್ನು ಮತ್ತು ಪ್ರತ್ಯಾಹಾರವನ್ನು ಕೊಡುವಂಥದ್ದು. ಹಾಗಾಗಿ ನೀವು ಈ ಅಗ್ನಿಗಳನ್ನ ಚೆನ್ನಾಗಿಟ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಯಾವುದೂ ಇಲ್ಲ ಅಂಥದ್ದಿದು ಅಂತ. ಇನ್ನು ಭ್ರಾಜಕಾಗ್ನಿ, ಅದೇ ಆಗಲೇ ಹೇಳಿದ ಹಾಗೆ ಅಭ್ಯಂಗ, ಪರಿಷೇಕ, ಅವಗಾಹ, ಲೇಪನಾದೀನ, ಏನೇನು ನೀವು ಹಚ್ಚುತ್ತೀರಿ ಮೇಲ್ಗಡೆ ಎಲ್ಲವನ್ನು ಇದು ತಗೊಳ್ಳೋದು. ಛಾಯಾನಾಂಚ ಪ್ರಕಾಶಕ, ಛಾಯೆ ಮತ್ತು ಛಾ ಇದೆಯಲ್ಲ ಪ್ರಭೆ, ನಮ್ಮ ಪ್ರಭೆ ಮತ್ತು ನಮ್ಮ ನೆರಳು ಎರಡನ್ನು ಕೂಡ ಪ್ರಕಟಪಡಿಸುವಂಥದ್ದು. ಅವಭಾಸನಿ ಅಂತ ಹೆಸರಂತೆ 7 ಪದರಗಳನ್ನು ಆಯುರ್ವೇದ ಹೇಳುತ್ತೆ. ಈ ಚರ್ಮದ 7, ಕೆಲವರು 6 ಅಂತಲೂ ಕೆಲವು ಕಡೆ ಉಲ್ಲೇಖ ಮಾಡ್ತಾರೆ, 7 ಅಂತ ಉಲ್ಲೇಖ ಮಾಡ್ತಾರೆ. ಒಂದೊಂದು ಪದರಕ್ಕೂ ಹೆಸರು ಕೊಟ್ಟಿದ್ದಾರೆ ಅವರು, ಒಂದೊಂದು ಪದರಕ್ಕೂ ಹೆಸರು ಕೊಟ್ಟಿದ್ದಾರೆ. ಇದೆಲ್ಲ ಸೂಕ್ಷ್ಮದರ್ಶಕ ಇಲ್ಲದೆ ಗೊತ್ತಾಗುವಂಥದ್ದಲ್ಲ. ಚರ್ಮದ ಪದರಗಳು ಅಂತಂದರೆ ಸೂಕ್ಷ್ಮದರ್ಶಕ ಇಲ್ಲದೆ ಕಾಣುವಂಥದ್ದಲ್ಲ, ಆದರೆ ಅವ್ರು ನೋಡಿದ್ದಾರೆ, ಅದನ್ನು ಹೆಸರು ಕೊಟ್ಟಿದ್ದಾರೆ. ನೋಡಿದ್ದು ಮಾತ್ರ ಅಲ್ಲ ಅಂತ. ಒಳಗಿನದ್ದು ಮಾಂಸಧರ ಅಂತ, ಮಾಂಸದ ಮೇಲಿರುವಂಥದ್ದು, ಅಲ್ಲಿಂದ ಶುರು ಮಾಡಿ ಕೊನೆಯದು ಮೇಲಿರುವಂಥದ್ದು ಅವಭಾಸಿನಿ. ಅವಭಾಸಿನಿ ಅಂದರೆ ಹೊಳೆಯುವಂಥದ್ದು, ಬೆಳಗುವಂಥದ್ದು. ಆ ಅವಭಾಸಿನಿಯಲ್ಲಿ ಇದಿರುತ್ತೆ ಅಂತ. ಯಾವುದು? ಈ ಭ್ರಾಜಕಾಗ್ನಿ ಇದು ಇದ್ದುಕೊಂಡು ಬೆಳಗಿಸತ್ತೆ, ಚರ್ಮವನ್ನು ಅದು ಬೆಳಗಿಸತ್ತೆ. ಇದು ಭ್ರಾಜಕಾಗ್ನಿ. ಇಷ್ಟು ಸಂಕ್ಷೇಪ. ಹಾಗಾಗಿ ನಾವು ನಮ್ಮನ್ನು ನೋಡಬೇಕಾಗಿದೆ, ನಾವು ನಮ್ಮನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ನಾವು ಪತ್ರಿಕೆ ತೆಗೆದು ನ್ಯೂಯಾರ್ಕಲ್ಲಿ ಏನಾಯಿತು, ದಿಲ್ಲಿಲಿ ಏನಾಯಿತು ಅಂತ ನೋಡ್ತಾ ಕೂತಿರ್ತೀವಿ. ಆದರೆ ಇಲ್ಲಿ ಏನಾಗ್ತಾಯಿದೆ ಅನ್ನೋ ಪರಿವೇ ನಮಗಿಲ್ಲ. ಇಲ್ಲಿ ಏನೆಲ್ಲ ಅದ್ಭುತ ಸಾಧನಗಳಿದೆ ಅನ್ನೋ ಪರಿವೇ ನಮಗಿಲ್ಲ. ಏನನ್ನು ಬೇಕಾದರೂ ಕರಸ್ಥವನ್ನಾಗಿ ಮಾಡ್ಕೋಬೋದು. ನೀವು ಉಳಿದ ವಿಷಯಗಳನ್ನ ಬಿಟ್ಬಿಡಿ. ಕೇವಲ ಅಗ್ನಿ ಒಂದೇ ತಗೊಂಡ್ರೂ ಕೂಡ ನೀವು ಕೇಳಿದ್ದನ್ನು ಮಾಡ್ಕೊಳ್ಳೋ ಶಕ್ತಿ ಅದಕ್ಕೆ. ನೀವು ಬಯಸಿದ್ದನ್ನು, ಅದು ಇದು ಅಂತಲ್ಲ, ಇಲ್ಲಾಗಲಿ ಎಲ್ಲಾಗಲಿ ನಮಗೆ ಏನು ಬೇಕೋ ಅದನ್ನು ಕೊಡುವ ಶಕ್ತಿ ಅದಕ್ಕಿದೆ. ಅದನ್ನು ನೋಡಬೇಕಾದ್ರೆ ಒಂದು ಸ್ವಲ್ಪ ಅಂತರದೃಷ್ಟಿ ತೆರಿಬೇಕು, ಚಿತ್ತೈಕಾಗ್ರ ಬೇಕು, ಯೋಗ ದೃಷ್ಟಿ, ತನ್ಮಯತೆ ಬೇಕು. ಅದಿದ್ದರೆ ನಾವು ಇದೆಲ್ಲ ಕಾಣ್ಬೋದು. ಈ ಎಲ್ಲ ಅಗ್ನಿಗಳು ಅವಕ್ಕೆ ಹೊರರೂಪ ಒಂದಿದ್ರೂ ಕೂಡ ಒಳರೂಪ ಇನ್ನೊಂದಿದೆ, ತೇಜೋ ರೂಪ, ದೈವಿಕವಾದ ರೂಪ ಇನ್ನೊಂದಿದೆ. ಅದನ್ನು ಹೋಲಿಸ್ಕೊಂಡ್ರೆ ಈ ಅಗ್ನಿಗಳನ್ನ ಏನು ಬೇಕಾದ್ರೂ ಮಾಡಿಕೊಡ್ತೇವೆ, ನಮಗೆ ಅಸಾಧ್ಯವನ್ನು ಕೂಡ ಸಾಧಿಸಿಕೊಡ್ತೇವೆ. ಹಾಗಾಗಿ ತಪಸ್ಸು ಅಂದರೆ ಅಗ್ನಿ, ಅಗ್ನಿ ಅಂದರೆ ತಪಸ್ಸು. ತಪಸ್ಸಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ಅಂತಂದ್ರೆ ಅರ್ಥ ಏನು? ಅಗ್ನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ, ಅಗ್ನಿಗೆ ನಿರುಗದೇ ಇರುವಂಥದ್ದು ಯಾವುದೂ ಇಲ್ಲ. ಎಲ್ಲವೂ ಕೂಡ ಪರಮ ಪುರುಷಾರ್ಥದವರೆಗೆ, ನಿರ್ವಿಕಲ್ಪ ಸಮಾಧಿಯವರೆಗೆ ಎಲ್ಲವೂ ಕೂಡ ಅಗ್ನಿಯ ಒಂದು ಇದಕ್ಕೆ ಒಳಪಡುವಂಥದ್ದು, ಅಗ್ನಿಯ ವ್ಯಾಪ್ತಿಗೆ ಒಳಪಡುವಂಥದ್ದು. ಹಾಗಾಗಿ ನಾವು ಅಗ್ನಿಯನ್ನು ಅರಿಯೋಣ, ಅರ್ಥ ಮಾಡ್ಕೊಳ್ಳೋಣ, ಮತ್ತು ಅಗ್ನಿ ಸೇವೆಯನ್ನು ಮಾಡೋಣ, ಅಗ್ನಿಯ ಉಪಾಸನೆಯನ್ನು ತುಂಬ ಒಳ್ಳೆಯ ರೀತಿಯಿಂದ ಮಾಡಿ ಉದ್ಧಾರ ಆಗೋಣ ಅನ್ನೋದು ಇವತ್ತಿನ ಪಾಠದ, ಇವತ್ತಿನ ಪ್ರವಚನದ ಸಾರಾಂಶ. ಇವೆಲ್ಲ ಅವತಾರಗಳು. ನಿನ್ನೆ ಇದು ಅವಸ್ಥೆಗಳು, ಬೇರೆ ಬೇರೆ ಅವಸ್ಥೆಗಳು. ಸುಖಾವಸ್ಥೆ ಇದೆ ಅಗ್ನಿಗೆ, ದುಃಖಾವಸ್ಥೆ ಕೂಡ ಇದೆ. ಅವಸ್ಥೆಗಳು ನಿನ್ನೆದು. ಇವತ್ತಿನದು ಅವತಾರಗಳು, ಬೇರೆ ಬೇರೆ ಕೇಂದ್ರಗಳು, ಸ್ಥಾನಗಳು, ಸ್ವರೂಪಗಳು, ಅದು ಇವತ್ತಿನದು. ಇಷ್ಟು ತಿಳುವಳಿಕೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇದೆ. ಆದರೆ ಇದು ಗ್ರಂಥಗಳಲ್ಲಿದೆ, ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ತುಂಬ ಕೆಲಸ ಇದೆ. ಇದೇನೆಂದರೆ ಒಂದು ದಿಶಾ ನಿರ್ದೇಶ. ಇದು ಈ ಕಡೆ ಹೋದರೆ ಕಾಶಿ ಸಿಗತ್ತೆ ಅಂತ, ಈ ರಸ್ತೆಯಲ್ಲಿ ಹೋದರೆ ಮುಂದೆ ಕಾಶಿ ಸಿಗತ್ತೆ ಅಂತ. ಆ ತರಹ ಇದು. ಕಾಶಿಗೆ ನಾವು ಹೋಗಬೇಕು ಅಂದರೆ ಸ್ವತಃ ನಾವು ಸಾಧನೆ ಮಾಡಬೇಕು, ಅಂತರ್ಮುಖರಾಗಬೇಕು, ಸಾಧನೆ ಮಾಡಬೇಕು, ಸಾಧನೆಯಲ್ಲಿ ಸ್ಥಿರ ಆಗಬೇಕು, ಆಳಕ್ಕೆ ಇಳಿಬೇಕು. ಆಗ ಇದೆಲ್ಲವೂ ಕೂಡ ನಮಗೆ ನಿಜವಾಗಿ ಅರ್ಥ ಆಗತ್ತೆ. ಹಾಗಾಗಿ ಇದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗುವಂಥದ್ದು. ಮೊದಲು ಹಸಿವು, ಆಮೇಲೆ ಊಟ. ಊಟದ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಹಸಿವಿನ ಬಗ್ಗೆ ತಿಳ್ಕೊಳ್ಬೇಕು. ಹಸಿವಿನ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಅಥವಾ ಹಸಿವನ್ನು ತಿಳ್ಕೊಳ್ಬೇಕು ಅಂದರೆ ಅಗ್ನಿಯನ್ನು ತಿಳ್ಕೊಳ್ಬೇಕು. ಅಗ್ನಿಗೆ ಇಷ್ಟೆಲ್ಲ ವ್ಯಾಪ್ತಿ ಇದೆ, ಇನ್ನೂ ಇದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ ಕಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.